ನನಗೆ ಕೊಟ್ಟಂಥ ಸಹನೆ, ನಾನು ಇನ್ನೊಬ್ಬರ ಮುಂದೆ ನನ್ನ ನಡೆ ಮತ್ತು ನುಡಿಯಲ್ಲೇ. ಒಬ್ಬೊಬ್ರು ಶಾಪ ಆಗ್ತಾರೆ, ಹೋಗ್ತಾ ಹೋಗ್ತಾ ಹಂಗೆ ಸತ್ತೋಗು, ಬರಲೇಬೇಡ ಎಂಬುದಾಗಿ, ಬರಲೇಬೇಡ ನೀನು, ಹೋಗ್ತಾ ಹೋಗ್ತಾ ಸತ್ತೋಗು ಅಂತೇಳಿ. ನಾನು ಎಷ್ಟೋ ಇನ್ಸಿಡೆಂಟ್ಗಳನ್ನ ನಾನು ನೋಡಿದ್ದೇನೆ. ಅದಾದಮೇಲೆ ದೇವರಿಗೆ ಚಾಲೆಂಜ್ ಮಾಡ್ತಾರೆ, ತೊಡೆ ತಟ್ಟಿ. ಇದೇ ಇಲ್ಲಿ ಒಬ್ರು ಕೂತಿಯಾರು ನೋಡ್ರಿ, ಅವ್ರ ಫ್ರೆಂಡ್ಸ್ ಎಲ್ಲ ತೊಡೆ ತಟ್ಟಿ ಹೇಳಿ ಅದಾದಮೇಲೆ ಅವ್ರ ಮೀಸೇನೋ ತೆಗಿತೀನಿ ಅಂತ ಹೇಳಿದ್ರಂತೆ. ಯಾವ ಕಾರಣಕ್ಕೂ ಈ ದೇವ್ರ ಹತ್ರ ಬರಲ್ಲ ಅಂತೇಳಿ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರು, ಹೇಳಿ 3 ತಿಂಗಳು ಆ ತೊಡೆ ತಟ್ಟದವರು, ಒಂದು ಮೀಸೆ ಒಂದು ಸೈಡ್ ತೆಗಿಯೋರು ಎಲ್ಲರೂ ಬಂದಾಯಿತು. ಆದರೆ ಒಂದು ದೇವರ ಚಿತ್ತ ಅವ್ರ ಮೇಲೆ ಇದ್ದದ್ದಕ್ಕಾಗಿ ಕರುಣೆಯುಳ್ಳ ದೇವನು ಅವರು ಸಾಯಲಿಲ್ಲ. ಇಲ್ಲದಿದ್ದರೆ ಅವರಿಗೆ ದೆವ್ವ ಮಾಡಿದಂಥ ಕಾರ್ಯಕ್ಕೆ ಅವ್ರು ಸಾಯಬೇಕಾಗಿತ್ತು. ಬಂದು ಪ್ರಾರ್ಥನೆ ಮಾಡಿ ಅಷ್ಟು ದೂರ ನಿಂತಿದ್ರು, ಹತ್ರನೂ ಬರಲಿಲ್ಲ, ನನ್ನ ಹತ್ರ ಬರಲಿಲ್ಲ. ತಪ್ಪಾಯಿತು, ನಾನು ಈ ಥರ ಮಾತಾಡಿದ್ದೇನೆ. ಅದಾದಮೇಲೆ ಅವರು ಬಂಜೆ ಆಗಿದ್ರು, ಮಕ್ಕಳನ್ನು ಕೊಟ್ಟರು. ನಾವು ಸಾಕ್ಷಿ ಹೇಳ್ತೀವಿ ಅಂತ ಪತ್ತೆನೇ ಇಲ್ಲ. ಆದರೆ ನಮ್ಮ ಕೆಲಸ ಅಲ್ಲ, ಅದಲ್ಲ ದೇವ್ರ ಕೆಲಸ ಮಾಡಿಯಾರೆ. ಅವ್ರು ಸಾಕ್ಷಿ ಹೇಳಿದೆ ಹೋಗಲಿ, ನಮ್ದಲ್ಲ. ಆದರೆ ಬರಲ್ಲ ಅಂತ ಹೇಳಿದವರು, ಹೋಗ್ತಾ ಸತ್ತೋಗು ಅಂತ ಹೇಳಿದಂಥ ವ್ಯಕ್ತಿ ಆಕ್ಸಿಡೆಂಟ್ ಆಗಿ ಕೈ ಕಾಲು ಮುರಿದೋಯ್ತು, ಅವ್ರು ಸಾಯಲಿಲ್ಲ. ಹೇಳಿದಂಥ ವ್ಯಕ್ತಿ ಆ ವಾಕ್ಯ ರಿಟರ್ನ್ ಹೋಗ್ತದೆ. ಹೇಳಿಸ್ಕೊಂಡಂಥ ವ್ಯಕ್ತಿಯ ಕಣ್ಣೀರು ದೇವರ ಸದುತ್ತರವನ್ನು ಕೊಡ್ತಾನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಒಂದು ತಿಳ್ಕೊಳ್ರಿ, ನನಗೆ ಯಾರೂ ಇಲ್ಲ, ನಾನು ಒಬ್ಬಂಟಿಗರು ಹೇಳ್ಬಿಡ್ರಿ. ನಮ್ಮ ಜೊತೆ ಕೋಟ್ಯಾನುಕೋಟಿ ದೇವದೂತರು, ನಮ್ಮ ಜೊತೆಯಲ್ಲಿ ಸಂತ ಭಕ್ತರು, ನಮ್ಮ ಜೊತೆಯಲ್ಲಿ ಪರಿಶುದ್ಧವಾದ ದೇವನೇ ಇರ್ತಾರೆ. ನಾವು ಯಾವ ಕಾರಣಕ್ಕೂ ಒಂಟಿ ಅಲ್ಲ. ನಾನು ಹಾಗೆ ಅಂದ್ಕೊಂಡೆ, ನನ್ನ ಹೆಂಡತಿ ಸತ್ತ ಮೇಲೆ ಮಕ್ಕಳಿಗೆ 2 ಮದುವೆ ಮಾಡಿಕೊಟ್ಟೆ, ಈಗ ನಾನು ಒಂಟಿಯಾಗಿರಬೇಕಲ್ಲ ಅಂತ. ಅದೇ ರಾತ್ರಿ ದೇವರು ನನಗೆ ಸದ್ದುತ್ತರ, ನೀನು ಒಂಟಿ ಅಲ್ಲ, ನಿನ್ನ ಸೃಷ್ಟಿ ಮಾಡಿದಂಥ ದೇವರು ನಾನು ನಿನ್ನೊಂದಿಗಿದ್ದೇನೆ. ನಿನ್ನ ಒಂಟಿಯಾಗಿ ಬಿಡಲಿಕ್ಕೆ ನನಗೆ ಮನಸ್ಸಿಲ್ಲ. ಕಾರಣಕ್ಕೆಂದರೆ ನೀನು ನನ್ನ ದಾಸ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನಾನು ಅದೇ ನೆನೆಸಿದೆ, ನನ್ನ ಹೆಂಡತಿ ಸತ್ತ ಮೇಲೆ ಈಗ ನನ್ನ ಗತಿ ಏನು ಎಂಬುದಾಗಿ. ಯಾಕೆಂದರೆ 2 ಮಕ್ಕಳಿಗೆ ಮದುವೆ ಮಾಡಿಕೊಟ್ಟಾಯಿತು. ಅವರ ಹಸ್ಬೆಂಡ್ ಅವರ ಹೆಂಡತಿಯನ್ನು ನನ್ನ ಮಗಳಾಗಿರ್ಬೋದು ಮದುವೆಗೆ ಮುಂಚೆ, ಮದುವೆ ಆದಮೇಲೆ ಅವ್ರ ಸೊತ್ತು, ಅವ್ರು ಕರ್ಕೊಂಡು ಹೋಗ್ಬೋದು, ಬಿಟ್ಟರೆ ಬಿಡ್ಬೋದು. ಆದರೆ ನನ್ನ ಆಲೋಚನೆ ಅದಾಗಿತ್ತು, ಅಯ್ಯೋ ನಾನು ಒಂಟಿಯಾಗಿ ಜೀವಿಸ್ಬೇಕಾ? ನನಗೆ ಯಾರೂ ಇಲ್ವಲ್ಲ, ನನಗೆ ಅಡುಗೆ ಮಾಡೋರು ಯಾರು? ನಾನು ಡ್ಯೂಟಿಗೆ ಹೋಗುವಾಗ ನನಗೆ ಯಾರು ಅಡುಗೆ ಮಾಡ್ತಾರೆ? ಬಂದಾಗ ಯಾರು ಬಟ್ಟೆ ಕೊಡ್ತಾರೆ? ಬಂದಾಗ ಯಾರು ನನ್ನ ಬವಣಿಸ್ತಾರೆ? ಈ ರೀತಿ ತುಂಬ ಚಿಂತೆ ಆಯಿತು. ಆದರೆ ಅವತ್ತು ನೈಟು ಸ್ವಾಮಿಯ ವಾಕ್ಯ, ನಾನು ನಿನ್ನೊಂದಿಗೆ ಇರ್ತೇನೆ ಎಂಬುದಾಗಿ. ನೀನು ಅನಾಥನಲ್ಲ, ನಾನು ನಿನ್ನೊಂದಿಗೆ. ಅದು ಮಾತ್ರವಲ್ಲ, ನನ್ನ ತಾಯಿ, ಅದು ಮಾತ್ರವಲ್ಲ, ಲಕ್ಷಾಂತರ ಸಂತರು ನಿನ್ನೊಂದಿಗಿದ್ದಾರೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಅದೇನೋ ಒಳ್ಳೆತನ. ನನ್ನ ಮಗಳು ನನ್ನ ಹತ್ರನೇ ಇದ್ದಾರೆ, ನಮ್ಮ ಅಳಿಯನು ಒಳ್ಳೆಯ ಅಳಿಯ ನನ್ನ ಜೊತೆಯಲ್ಲಿದ್ದಾರೆ. ಅದಕ್ಕಾಗಿ ದೇವನ ವಾಕ್ಯ ನಮ್ಮನ್ನು ಸಾರಿ ಹೇಳುವಂಥದ್ದು. ಮುಂದಿನ ವಾಕ್ಯ ನೋಡ್ರಿ. ಕೊಬ್ಬಿನಂತೆ ಆ ಜನರ ಹೃದಯ ಮಂದ, ನಿನ್ನ ಧರ್ಮಶಾಸ್ತ್ರವೇ ನನಗಾನಂದ. ಕಷ್ಟಾನುಭವವು ಆಯಿತೆನಗೆ ಹಿತಕರ. ಕಷ್ಟ ಅನುಭವವು ಆಯಿತು ನನಗೆ ಹಿತಕರ. ನೋಡಿದ್ರಾ, ಯಾವ ಒಂದು ಮನುಷ್ಯ ಕಷ್ಟವನ್ನು ಅನುಭವಿಸಿ ಮೇಲೆ ಬರ್ತಾನೋ ಅವನು ಯಾವ ಕಷ್ಟ ಬಂದರೂ ಅವನಿಗೆ ಸಹಿಸಲಿಕ್ಕೆ ತಯಾರಿರ್ತಾನೆ. ಆದರೆ ಸುಖದಲ್ಲೇ ಬೆಳೆದಂಥ ವ್ಯಕ್ತಿ ಕಷ್ಟಕ್ಕೆ ಬಂದರೆ ಸೂಸೈಡ್ ಮಾಡ್ಕೊಳ್ತಾನೆ. ಕೆಳಮಟ್ಟದಿಂದ ಒಂದೊತ್ತು ಊಟಕ್ಕೂ ಗತಿ ಇಲ್ಲದಂಥ ಒಂದು ಬದುಕಿನಲ್ಲಿ ಬಂದಂಥ ಮನುಷ್ಯ, ಹಾಗೂ ಊಟ ಮಾಡಬೇಕು ಎಂಬುದಾಗಿ ಹಂಬಲಿಸಿದ್ರು ಊಟ ಸಿಗದಂಥ ಒಂದು ಸಂದರ್ಭಗಳು ಮನುಷ್ಯನ ಜೀವಿತದಲ್ಲಿ. ಈ ಒಂದು ಕೆಳಮಟ್ಟದ ಸ್ಥಿತಿಯಿಂದ ಮೇಲಕ್ಕೆ ಬರುವಂಥ ಒಂದು ವ್ಯಕ್ತಿ ಯಾವ ಸಂದರ್ಭದಲ್ಲಾದರೂ ಏನಾದರೂ ಆತನು ಜಯಿಸಿ ನಿಲ್ಲುವಂಥ ಶಕ್ತಿ, ಸಹನೆ ಅವನಿಗಿರ್ತದೆ. ಆದರೆ ಸುಖದಲ್ಲೇ ಬೆಳೆದಂಥ, ನಾನಾ ರೀತಿಯಲ್ಲಿ ಲೋಕದ ಆಸೆ ಆಮೇಷಗಳಿಗೆ ಬಲಿಯಾಗಿ ಇನ್ನೊಬ್ಬರನ್ನು ನೋಯಿಸುವಂಥ, ಇನ್ನೊಬ್ಬರನ್ನು ಶಿಕ್ಷಿಸುವಂಥ, ಇನ್ನೊಬ್ಬರನ್ನು ದಂಡಿಸುವಂಥ, ಇನ್ನೊಬ್ಬರ ಮೇಲೆ ಇರ್ತಕ್ಕಂಥ ವ್ಯಕ್ತಿ
ಯಾವ ಕಾರಣಕ್ಕೂ ನೆಮ್ಮದಿಯಾಗಿಯೂ ಹಾಗೂ ಸುಖವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅವನು ಕೆಳಮಟ್ಟದ ಕಾರ್ಯಕ್ಕೆ ಒಂದಲ್ಲ ಒಂದು ದಿನ ಬಂದಾಗ ಅವನು ಬದುಕೋದಿಲ್ಲ, ಬದುಕಲಿಕ್ಕೆ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಾಲೆಲೂಯಾ. 1 ಪೇತ್ರ, ಫಸ್ಟ್ ಪೀಟರ್ 1 ಪೇತ್ರ 4ನೇ ಅಧ್ಯಾಯ, 1 ಪೇತ್ರ 4ನೇ ಅಧ್ಯಾಯ ವಾಕ್ಯ 1, 2, 3 ಓದ್ರಿ. ಕ್ರಿಸ್ತ ಯೇಸು ದೈಹಿಕವಾಗಿ ಹಿಂಸೆ ಬಾಧೆಯನ್ನು ಅನುಭವಿಸಿದ್ದರಿಂದ ನೀವು ಅವರಲ್ಲಿದ್ದ ಅದೇ ಭಾವನೆಯಿಂದ ನಿಮ್ಮನ್ನು ಬಲಪಡಿಸಿಕೊಳ್ಳಿರಿ. ಇನ್ನೊಂದ್ಸಲ ಅದೇ ವಾಕ್ಯ ಸರಿಯಾಗಿ ಕೇಳ್ರಿ. ಅದೇ ವಾಕ್ಯ ಓದಿ ಬ್ರದರ್. ಕ್ರಿಸ್ತ ಯೇಸು ದೈಹಿಕವಾಗಿ ಹಿಂಸೆ ಬಾಧೆಯನ್ನು ಅನುಭವಿಸಿದರಿಂದ ಅವರ ದೇಹದಲ್ಲಿ ಅನುಭವಿಸಿದ್ರಿಂದ ನೀವು ಅವರಲ್ಲಿ ಇದ್ದ ಅದೇ ಭಾವನೆಯಿಂದ ನೋಡಿದ್ರ, ಹಿಂಸೆ ಬಾಧೆಗಳು ನಮಗೆ ಬಂದಾಗ ಯೇಸು ಕ್ರಿಸ್ತನನ್ನು ಬೇರೆ ಯಾರನ್ನು ನೋಡ್ಬೇಡ್ರಿ, ಎಲ್ಲೂ ಹೋಗ್ಬೇಡ್ರಿ. ಕ್ರಿಸ್ತ ಯೇಸು ಸಹಿಸಿಕೊಂಡಂಥ ಸಹನೆ, ಅದಕ್ಕೆ ನಿಮಗೆ ಯಾವಾಗಲೂ ಬೈಬಲ್ ನಿಮ್ಮ ಕೈಯಲ್ಲಿ ಇರಬೇಕು ಎಂಬುದಾಗಿ ಬೈಬಲನ್ನು ಓದಬೇಕು. ಬೈಬಲ್ ಓದುವಾಗ ನಿಮ್ಮ ಶರೀರ, ನಿಮ್ಮ ಆತ್ಮ, ಜೀವ ಬಲಗೊಳ್ತವೆ. ದಿನಕ್ಕೆ ಅಟ್ಲೀಸ್ಟ್ 1 ಚಾಪ್ಟರ್ 2 ಚಾಪ್ಟರ್ ಎಷ್ಟು ಟೈಮ್ ಇದೆಯೋ ಅಷ್ಟು ಟೈಮ್ ಓದ್ರಿ, ಪ್ರೇಯರ್ ಮಾಡಿರಿ. ನಿಮ್ಮನ್ನು ಬಲಪಡಿಸುವಂಥದ್ದು ದೇವರ ವಾಕ್ಯ. ಈ ವಾಕ್ಯವು ನಿರರ್ಥಕ ಆಗೋದಿಲ್ಲ, ಸುಳ್ಳಾಗೋದಿಲ್ಲ. ಅದಕ್ಕಾಗಿ ಒಂದು ಮನುಷ್ಯ ದಿನಕ್ಕೆ ಎಷ್ಟು ಪ್ರಯತ್ನ ಮಾಡ್ತಾನೋ ಪ್ರಾರ್ಥನೆಗೆ, ಅಷ್ಟು ದೇವನ ಸಕ್ಸಸ್ಸನ್ನು ನಿಮ್ಮಲ್ಲಿ ಕಾಣ್ಬೋದು, ಆ ಜಯವನ್ನು ನೀವು ಕಾಣ್ಬೋದು. ಅದಕ್ಕಾಗಿ ಯೇಸುವನ್ನು ಆ ಸಮಯದಲ್ಲಿ ಜ್ಞಾಪಿಸಿಕೊಂಡು ಓದಿ ವಾಕ್ಯ. ಅದೇ ಭಾವನೆ ನಿಮಿತ್ತ ನಿಮ್ಮನ್ನು ಬಲಪಡಿಸಿಕೊಳ್ಳಿರಿ. ನೋಡಿದ್ರ, ಆ ಒಂದು ಭಾವನೆ, ಯೇಸು ಕ್ರಿಸ್ತನ ಭಾವನೆ, ಆ ಸಹಿಸುವಂತಹ ಸಹನ ಶಕ್ತಿ, ಆ ಭಾವನೆಯನ್ನ ನೀವು ನಿಮ್ಮದಾಗಿಸಿಕೊಳ್ಳ್ರಿ. ಆಗ ನಿಮ್ಮದಾಗಿಸಿಕೊಂಡ ಮೇಲೆ ಏನಾಗ್ತದೆ? ಮುಂದಿನ ವಾಕ್ಯ. ದೈಹಿಕವಾಗಿ ಹಿಂಸೆ ಪಡುವವನು ಪಾಪ ಜೀವನದೊಡನೆ ಸಂಬಂಧವನ್ನು ಕಡಿದುಕೊಂಡವನು. ಆಮೇಲೆ ಉಳಿದಿರುವ ತನ್ನ ಜೀವಮಾನ ಕಾಲವನ್ನು ಲೌಕಿಕ ವ್ಯಾಮೋಹಗಳಲ್ಲಿ ಕಳೆಯದೆ ದೇವರ ಚಿತ್ತಾನುಸಾರ ಕಳೆಯುತ್ತಾನೆ. ನೋಡಿದ್ರ, ಇನ್ನು ಉಳಿದಂತ ದಿನಗಳು ಅವನು ಕಷ್ಟದ ಅನುಭವನ ಸಹಿಸಿ ಆದಮೇಲೆ ಇನ್ನು ಉಳಿದಂಥ ದಿನಗಳು ಇರ್ತದೆ ನೋಡ್ರಿ, ಅದು ದೇವನೊಂದಿಗೆ ಆನಂದವಾಗಿ ಕಳೆಯುವಂಥ ದಿನಗಳು ಬರ್ತದೆ. ಪ್ರೇಸ್ ದ ಲಾರ್ಡ್. ಬಲಗೈ ಮೇಲೆ ಮಾಡಿ ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕಾಗಿ ಯಾರನ್ನ ನೋಡಿ ನಾವು ಸಂತೋಷ ಪಡೋದು ಬೇಡ. ಯಾರನ್ನ ನೋಡಿ ನಾವು ಯಾವ ವಿಧವಾದಂಥ ನಮ್ಮ ಬಾಯಲ್ಲಿ ಯಾವ ಅಪವಾದ ಮಾತುಗಳು ಬರೋದು ಬೇಡ. ಈ ಒಂದು ವಾಕ್ಯವನ್ನು ನಿಮ್ಮದಾಗಿಸಿಕೊಂಡು ನಮ್ಮ ನಾಲಿಗೆಯನ್ನು ಹತೋಟಿಯಲ್ಲಿಟ್ಟು ಯಾವುದೇ ವಿಷಯ, ಯಾವುದೇ ಸಂದರ್ಭ ಬಂದರೂ ಎಲ್ಲವನ್ನ ದೇವನಿಗೆ ಒಪ್ಪಿಸಿ ನಾವು ಮೌನವಾಗಿ ನಾವು ನೋಡ್ತಿರ್ಬೇಕು, ಕೇಳ್ತಿರ್ಬೇಕು ಹೊರತು ನಾವು ಯಾವ ಕಾರಣಕ್ಕೂ ಯಾರ ಬಗ್ಗೆ ಯಾವ ಅವಹೇಳನ ಮಾತನ್ನು ಹೇಳಬಾರದು. ಏಕೆಂದರೆ ಯೇಸು ಕ್ರಿಸ್ತನು ಮೌನವಾಗಿದ್ದು. ಯೇಸು ಕ್ರಿಸ್ತನಿಗೆ ಬಂದಂಥ ಎಲ್ಲ ಕಷ್ಟ, ದುಃಖಗಳು, ವೇದನೆ, ಸಂಕಟ ಹಾಗೂ ಮರಣದ ಆ ಕ್ಷಣದಲ್ಲೂ ಅವರು ಒಂದು ಅಕ್ಷರ ಮಾತನಾಡಲಿಲ್ಲ, ಮೌನವಾಗಿದ್ರು. ಎಲ್ಲವನ್ನ ಸಹಿಸಿಕೊಂಡ್ರು, ಎಲ್ಲವನ್ನ ದೇವನು ಒಪ್ಪಿಸಿಕೊಟ್ರು. ಅದಾದಮೇಲೆ ಅವರ ಮರಣದ ನಂತರ ವಿಜಯೋತ್ಸವವನ್ನು ಈಗ ನಾವೆಲ್ಲ ಅನುಭವಿಸ್ತಿರೋದು. ಅವರ ನೋವು, ನಿಂದನೆ, ಅವಮಾನ ಹಾಗೂ ತ್ಯಾಗದ ಆ ಫಲವೇ ನಾವು ಈಗ ಅನುಭವಿಸುವಂಥ ಅನೇಕ ರೀತಿಯಾದಂಥ ಈ ಕಷ್ಟ ಸಂಕಷ್ಟಗಳಿಂದ ನಮ್ಮನ್ನು ಪಾರು ಮಾಡುವಂಥದ್ದು ಅವರ ಸಹನೆ, ಅವರ ಪ್ರೀತಿ, ಅವರ ತ್ಯಾಗ, ಅವರ ಅವಮಾನ, ಅವರ ಎಲ್ಲ ಕಾರ್ಯವು ನಮ್ಮದೆಲ್ಲ ಅವರೇ ವಹಿಸಿಕೊಂಡು ನಮ್ಮನ್ನು ನಿಶ್ಚಿಂತನಾಗಿರಿ, ನೀವು ನನ್ನನ್ನು ನೋಡ್ರಿ, ನನ್ನನ್ನು ನೋಡಿ ಕಲ್ತ್ಕೊಡ್ರಿ, ನನ್ನನ್ನು ಅನುಸರಿಸ್ರಿ. ಈ ಒಂದು ವಾಕ್ಯ ನಮ್ಮದಾಯಿತು. ಅದಕ್ಕಾಗಿ ಈ ಯೇಸು ಕ್ರಿಸ್ತನ ವಾಕ್ಯ, ಮುಂದಿನ ವಾಕ್ಯ, ಒಂದು ವಾಕ್ಯ ಓದಿ. ಕ್ರೈಸ್ತೇರಲ್ಲದವರು ಮಾಡಲು ಇಚ್ಛಿಸುವುದನ್ನೆಲ್ಲ ನೀವು ಗತಕಾಲದಲ್ಲಿ ಮಾಡಿದ್ದು ಸಾಕು. ಆಗ ನೀವು ಅಶ್ಲೀಲತೆ, ಕಾಮ, ಕುಡುಕತನ, ಅಮಲೇರುವಿಕೆ, ದುಂದೌತಣ ಮತ್ತು
ಯೋಗ್ಯವಲ್ಲದ ವಿಗ್ರಹಾರಾಧನೆ ಈ ಮುಂತಾದವುಗಳಿಗೆ ಒಳಗಾಗದಿರಿ. ಇನ್ನೊಂದ್ಸಲ ಅದೇ ವಾಕ್ಯ ಓದಿ ಬ್ರದರ್. ವಾಕ್ಯ: ಕ್ರೈಸ್ತರಲ್ಲದವರು ಮಾಡಲು ಇಚ್ಛಿಸುವುದೆಲ್ಲವನ್ನ ನೀವು ಗತಕಾಲದಲ್ಲಿ ಗತಕಾಲದಲ್ಲಿ ಅಂದರೆ ಅಂತ್ಯಕಾಲದಲ್ಲಿ ಮಾಡಿದ್ದು ಸಾಕು. ಆಗ ನೀವು ಅಶ್ಲೀಲತೆ, ಕಾಮ, ಕುಡುಕತನ, ಅಮಲೇರುವಿಕೆ, ದುಂದೌತಣ ಮತ್ತು ಯೋಗ್ಯವಲ್ಲದ ವಿಗ್ರಹಾರಾಧನೆ ಅಂದ್ರೆ ಈಗ ಮೇಲೆ ಕೇಳಿದಂತ ವಾಕ್ಯಗಳು. ಇದೆಲ್ಲವೂ ನಮಗೆ ಒಂದು ವಿಗ್ರಹ. ನಮಗೆ ದೇವನ ಮಹಾಶಕ್ತಿಯನ್ನು ತೊರೆದು ನಾವು ಏನು ಕಂಡದ್ದೆಲ್ಲ ನಾವು ಪೂಜಿಸ್ತೀವಿ ಅಂದರೆ ಪ್ರೀತಿಸುವಂಥದ್ದು, ಅದೆಲ್ಲವೂ ವಿಗ್ರಹ. ನಮ್ಮ ಹೃದಯದಲ್ಲಿ ತುಂಬಿರ್ತಕ್ಕಂಥ ವಿಗ್ರಹ. ಅದಕ್ಕಾಗಿ ದೇವನ ವಾಕ್ಯ ಹೇಳ್ತದೆ, ಕಂಡದ್ದನ್ನು ನೋಡಬೇಡ್ರಿ, ಮಾಡಬೇಡ್ರಿ, ಸಹಿಸ್ಕೊಳ್ರಿ, ಎಲ್ಲವನ್ನ ಅದರಿಂದ ದೂರ ಸರಿಯಿರಿ. ಏಕೆಂದರೆ ದೇವನು ಲೋಕದಲ್ಲಿ ಒಬ್ಬನೇ. ಆ ಒಂದು ದೇವನನ್ನ, ನಿನಗಾಗಿ ತ್ಯಾಗ ಮಾಡಿದವನ, ನಿನಗಾಗಿ ಈ ಲೋಕದಲ್ಲಿ ಜೀವಿಸಿ ಮರಣವನ್ನು ಹೊಂದಿ ಪುನರುತ್ಥಾನ ಹೊಂದಿರತಕ್ಕಂಥ ಯೇಸು ಕ್ರಿಸ್ತನ ನಮಗೆ ಬೋಧಿಸಿದಂಥ ಈ ಬೋಧನೆ ಅದು ನನ್ನದಾಗಿಸಿಕೊಳ್ಳುವಂಥ ಸೌಭಾಗ್ಯ ನನಗೆ ಕೊಡಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಮುಂದಿನ ವಾಕ್ಯ ನೋಡ್ರಿ. ಈಗಲಾದರೂ ನೀವು ಮುಂಚಿನಂತೆ ಲಂಪಟ ಜೀವನದಲ್ಲಿ ಅವರೊಡನೆ ಬೆರೆಯದಿರುವುದನ್ನು ಕಂಡು ಸುಖೇದಾಶ್ಚರ್ಯದಿಂದ ನಿಮ್ಮನ್ನು ದೂಷಿಸುತ್ತಾರೆ. ನಿಮ್ಮನ್ನು ದೂಷಿಸ್ತಾರೆ. ಯಾವ ಒಂದು ವ್ಯಕ್ತಿ ಜೊತೆಲಿ ನಿಮ್ಮ ಸಹವಾಸ ಇತ್ತು, ಈ ಲಪಂಗತನ, ಲಪಟತನ ಅಂದ್ರೆ ಏನು ಗೊತ್ತಾ? ಲಪಂಗ ಅಂದ್ರೆ ಏನು? ಹಲೋ, ಏನು ಲಪಂಗ ಥರ ಮಾಡ್ತೀಯ? ಲಪಂಗ ಏನು? ಈ ಕೋತಿ ನೋಡ್ರಿ, ಸುಮ್ಮನೆ ನೀವು ಅಲ್ಲಿ ಕೂತೀರಿ, ನಿಮ್ಮ ಮುಂದೆ ಒಂದು ಕೋತಿ ಬಂದರೆ ಅದನ್ನು ಸುಮ್ಮನೆ ನೋಡ್ತಾ ಇರಿ, 1 ಸೆಕೆಂಡ್ ಅದು ಕೂತ್ಕೊಳ್ಳಲ್ಲ. ಹೌದಾ? ಇಲ್ಲಿಂದ ಇಲ್ಲಾರ್ತದೆ, ಏನಾದರೂ ಒಂದು ಮಾಡಿ ಕಿತ್ತಾಕಿ ಅದಾದಮೇಲೆ ಕಚ್ಚಿ ಒಂದು ಸೆಕೆಂಡು ಕೂತ್ಕೊಳ್ಳೋದಿಲ್ಲ. ಅದರಲ್ಲೂ ಒಂದು 3-4 ಕೋತಿ, ಅದರಲ್ಲೂ ಒಂದು 2 ಕೋತಿ ಮರಿ ಬಂದ್ಬಿಟ್ರೆ ಸಾಕು, ಅವು ನಮಗೆ ಕಣ್ಣು ಹೆಂಗೆಲ್ಲ ಹಾಯಿಸ್ಬೇಕು ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟು ಲಪಂಗತನ ಮಾಡಿಬಿಡ್ತದೆ, ಒಂದೂ ಬಿಡೋದಿಲ್ಲ. ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ತುಂಬ ಕೋತಿ ಇತ್ತು. ನಾನು ಸೇರಿದ ಹೊಸ್ತರಲ್ಲೂ ಅಷ್ಟೇ ತುಂಬ ಕೋತಿ ಅಂದರೆ ಗಲೀಜೆಲ್ಲ ಮಾಡಿಬಿಡೋದು. ಆಮೇಲೆ ನಮ್ಮ ಕ್ರೈನೆಲ್ಲ ಹೊಡೆದ್ಬಿಡೋದು. ಹಿಂಗೆ ಅಂದಿದ ತಕ್ಷಣ ಕ್ರೈನ್ ಹೊರಟಾಗ್ತದೆ. ಅದು ಕ್ರೈನೆಲ್ಲ ಓಡಿಸ್ಬಿಟ್ಟಿದೆ. ನಮ್ಮ ರೈಲ್ವೆ ಶಾಪಲ್ಲಿ ಇರ್ತಕ್ಕಂಥ ಕೋತಿಗೆ ಒಂದೊಂದು ಕೈ ಇರೋದಿಲ್ಲ, ಬಾಲ ಇರೋದಿಲ್ಲ, ಎಲ್ಲ ಕಟ್ಟಾಗ್ತದೆ. ಶಾಕ್ ಸರ್ಕ್ಯೂಟ್ ಎಲ್ಲ ಕರೆಂಟ್ ಹೊಡೆದು 3 ಕಾಲು, ಅದಾದಮೇಲೆ ಒಂದು ಬಾಲ ಇರೋದಿಲ್ಲ, ಒಂದು ಕಾಲು ಇರಲ್ಲ, ಹಿಂದೆ ಇರಲ್ಲ, ಇಲ್ಲ ಮುಂದೆ ಇರೋದಿಲ್ಲ. ಈ ಥರ ಕೋತಿಗಳು ತುಂಬ. ಈ ಕೋತಿಗಳು ಎಲ್ಲ ಭಯಂಕರ ಗಲಾಟೆ ಮಾಡೋದು ಅಂದರೆ ಅಂತಿಂತ ಗಲಾಟೆ ಇಲ್ಲ. ನಾವೊಂದು ಟೀ ಟೈಮಲ್ಲಿ ಕೂತಾಗ ನೋಡಬೇಕು, ಅವಳು ವಯರ್ ಎಳೀತವೆ, ಕಟ್ ಮಾಡ್ತವೆ, ಇಲ್ಲಿಂದ ಅಲ್ಲಿ ನೆಗೆದು ಹಿಂಗೆ ನೋಡ್ತಾ ಕೂತಿದ್ವಿ ಅಂದು ಈ ಒಂದು ಕೋತಿ ಇನ್ನೊಂದು ಕೋತಿಯನ್ನು ಅಟ್ಟಿಸ್ಕೊಂಡು ಹೋಯ್ತು. ಸ್ಟ್ರೈಟ್ ಹೋಗಿ ಅಲ್ಲಿ ವಯರ್ ಆಗ್ತದೆ, ಅದು ಒಳ್ಳೆ 440 ವೋಲ್ಟ್ಸ್, ಎಲ್ಲ ಕಡೆ 440 ವೋಲ್ಟ್ಸ್ ಹಿಂಗೆ ಹಿಡಿತು, ಅಷ್ಟೇ ಸತ್ತೋಯ್ತು. ಲಪಂಗತನ. ಕೆಳಗಿದ್ದಿದ್ರೆ ಸಾಯ್ತಾ ಇರಲಿಲ್ಲ, ಮೇಲೆ ಹತ್ತಿ ಈ ಚೇಷ್ಟೆ ಮಾಡ್ತಾ ಇದ್ದಿದ್ರೆ ಸಾಯ್ತಾ ಇರಲಿಲ್ಲ. ಅದಕ್ಕಾಗಿ ಈ ಕೋತಿಗಳಿಗೆ ಗೊತ್ತು, ನನ್ನ ಕೈ ಇಲ್ಲ, ಬಾಲ ಇಲ್ಲ, ನಮ್ಮ ಅಮ್ಮನಿಗೆ ಬಾಲ ಇಲ್ಲ, ನಮ್ಮ ಅಪ್ಪನಿಗೆ ಬಾಲ ಇಲ್ಲ, ನಮ್ಮ ತಮ್ಮನಿಗೆ ಬಾಲ ಇಲ್ಲ ಅಂತ ಎಲ್ಲ ಕೋತಿಗೂ ಗೊತ್ತು, ನೋಡ್ತಾ ಇರ್ತವೆ. ಆದರೆ ಕೋತಿನೇ, ಆ ಕೋತಿ ಮೇಲೆ ಹೋಗಿ ಕೋತಿ ಥರನೇ ಸತ್ತೇ ಹೋಯ್ತು. ಪ್ರಿಯ ಸಹೋದರ, ಪ್ರಿಯಸರು, ಬೈಬಲ್ ಅದನ್ನು ಹೇಳಿದೆ, ಲಪಂಗ ಥರನ ಮಾಡಬಾರ್ದು. ನೋಡಿದ್ದನ್ನು ಗ್ರಹಿಸ್ಕೊ. ಯಾವ ಕಾರಣಕ್ಕೂ ನಾನು ಶ್ರೇಷ್ಠ ಅಂತ ಹೇಳ್ಬೇಡ. ದಿನೇ ಎಷ್ಟು ತಗ್ಲಿಕ್ಕೆ ಆಗ್ತದೋ ತಗ್ಗಿಸ್ಕೊಳ್ರಿ. ಅದಾದ ಮೇಲೆ ದೇವರು ನಿಮಗೆ ಒಳ್ಳೆಯದನ್ನು ಮಾಡಿದ ಮೇಲೆ ಅದನ್ನು ಕಂಟಿನ್ಯೂ ಮಾಡ್ರಿ, ಅದನ್ನು ಮುಂದುವರಿಸ್ರಿ, ಆ ದೇವರಲ್ಲಿ ಪ್ರಾರ್ಥಿಸ್ರಿ. ಆ ದೇವ್ರನ್ನ ಯಾವ ಕಾರಣಕ್ಕೂ ಆ ದೇವರು ನಿಮ್ಮನ್ನು ಕೈ ಬಿಡಲಿಲ್ಲ. ಅದು ನಿಮ್ಮ ಸ್ವಂತ ದೇವರಲ್ವೋ, ದೇವರ ಕಾರ್ಯ ಅಲ್ವೋ,
ಆದರೆ ಯಾರೋ ಬಂದ್ರಿ ಆ ಯೇಸು ಕ್ರಿಸ್ತನ ಸಂದೇಶನ ಕೇಳಿದ ಕೂಡಲೇ ಇಲ್ಲಿ ವಾಕ್ಯ ಹೇಳ್ತದೆ, ಕುಡುಕುತನ ಹಾಗೂ ಕಾಮುಕತನ, ದ್ವೇಷ, ಹಗೆತನ, ಮತ್ಸರ ನಿನ್ನದಾಗಬಾರ್ದು. ಅದೆಲ್ಲವೂ ಲೌಕಿಕವಾದಂಥ ವ್ಯಕ್ತಿಗಳ ಕಾರ್ಯ, ಲೌಕಿಕ ವ್ಯಕ್ತಿಗಳ ಚಿಂತನೆ, ಲೌಕಿಕ ವ್ಯಕ್ತಿಗಳ ಅಭ್ಯಾಸ. ಅದಕ್ಕಾಗಿ ಅವರ ಜೊತೆಲಿ ನಿನ್ನ ಸಾಹಸ ಬೇಡ. ಅವ್ರಿಗಾಗಿಯೂ ಪ್ರಾರ್ಥಿಸು. ನಿನ್ನ ಸ್ನೇಹಿತರಿದ್ರೆ ಪ್ರಾರ್ಥಿಸು, ನಿನ್ನ ಕುಟುಂಬದವರ ಪ್ರಾರ್ಥಿಸು, ನಿನ್ನ ಒಳ ಹುಟ್ಟಿದವರ ಪ್ರಾರ್ಥಿಸು. ಆದರೆ ಅವರೊಂದಿಗೆ ಬೆರೆಯುವಂಥ ಕಾರ್ಯ ನಿನ್ನದಾಗಿರಬಾರದು ಎಂಬುದಾಗಿ ದೇವನ ವಾಕ್ಯ ಎಚ್ಚರಿಸುವಂಥದ್ದು. ಅದಕ್ಕಾಗಿಯೇ ಯೇಸು ಕ್ರಿಸ್ತನ ವಾಕ್ಯ ಹೇಳ್ತದೆ, ನೀನು ಕಷ್ಟವನ್ನು ಅನುಭವಿಸುವುದರ ಮೂಲಕ ಜಯವನ್ನು ಕಾಣುವಂಥ ಕಾರ್ಯ ನನ್ನಿಂದನೇ, ಲೋಕದಿಂದ ಅಲ್ಲ. ಲೋಕದಿಂದ ನಿನಗೆ ಜಯ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನನ್ನಿಂದ ನಿನಗೆ ಜಯ ಸಿಗುವಂಥದ್ದು ಶಾಶ್ವತವಾದದ್ದು, ಪರ್ಮನೆಂಟ್ ಆದದ್ದು. ಅದಕ್ಕಾಗಿಯೇ ಇಲ್ಲಿ ಒಂದು ವಾಕ್ಯವನ್ನು ನಾವು ನೋಡಿ ನಾನು ಮುಗಿಸ್ತೇನೆ. ಇಬ್ರಿಯರಿಗೆ ಬರೆದ ಪತ್ರ 13ನೇ ಅಧ್ಯಾಯಕ್ಕೆ 12ನೇ ಅಧ್ಯಾಯಕ್ಕೆ 12ನೇ ಅಧ್ಯಾಯ ವಾಕ್ಯ 9, 10, 11 ವಾಕ್ಯ. ಇಬ್ರಿಯ 12ನೇ ಅಧ್ಯಾಯ ವಾಕ್ಯ 9, 10, 11 ವಾಕ್ಯ. ಲೌಕಿಕ ತಂದೆ ನಮ್ಮನ್ನು ಶಿಕ್ಷಿಸಿದಾಗಲೂ ನಾವು ಅವರನ್ನು ಗೌರವಿಸುತ್ತೇವೆ. ಹೀಗಿರುವಲ್ಲಿ ಪಾರಮಾರ್ಥಿಕ ತಂದೆಯಾದ ದೇವರಿಗೆ ನಾವು ಎಷ್ಟೋ ವಿಧೇಯರಾಗಿ ಬಾಳಬೇಕಲ್ಲವೇ? ಲೌಕಿಕ ತಂದೆಯಾದವರು ತಮ್ಮ ಮನಸ್ಸಿಗೆ ಸರಿದೋರಿದಂತೆ ನಮ್ಮನ್ನು ಶಿಕ್ಷಿಸುತ್ತಾರೆ. ಅದು ಕೊಂಚ ಕಾಲಕ್ಕೆ ಮಾತ್ರ ಪರಿಣಾಮಕರವಾಗಿರುತ್ತದೆ. ದೇವರಾದರೂ ನಾವು ಅವರ ಪರಿಶುದ್ಧತೆಯಲ್ಲೇ ಭಾಗಿಗಳಾಗುವಂತೆ ನಮ್ಮ ಹಿತಕ್ಕೋಸ್ಕರ ಶಿಕ್ಷಿಸುತ್ತಾರೆ. ಯಾವ ಶಿಕ್ಷೆಯಾದರೂ ತಕ್ಷಣಕ್ಕೆ ಸಿಹಿಯಾಗಿರದೆ ಕಹಿಯಾಗಿಯೇ ಇರುತ್ತದೆ. ಹೀಗೆ ಶಿಸ್ತಿನ ಕ್ರಮಕ್ಕೆ ಒಳಗಾದವರು ಮುಂದಕ್ಕೆ ನ್ಯಾಯ ನೀತಿಯನ್ನು, ಶಾಂತಿ ಸಮಾಧಾನವನ್ನು ಪ್ರತಿಫಲವಾಗಿ ಪಡೆಯುತ್ತಾರೆ. ಬಲಗೈ ಮೇಲೆ ಮಾಡಿ ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ತುಂಬ ಮುಖ್ಯವಾದಂಥ ಒಂದು ವಾಕ್ಯ ಓದಿ ಬ್ರದರ್. 9ನೇ ವಾಕ್ಯ. ಲೌಕಿಕ ತಂದೆ ನಮ್ಮನ್ನು ಶಿಕ್ಷಿಸಿದಾಗಲೂ ನಾವು ಅವರನ್ನು ಗೌರವಿಸುತ್ತೇವೆ. ಈಗ ಪ್ರತಿಯೊಂದು ತಂದೆ, ಈಗ ನಾನು ತಂದೆ ಸ್ಥಾನದಲ್ಲಿ ಇದ್ದೇನೆ. ನಮ್ಮ ಮಕ್ಕಳಿಗೆ ನಾನು ಶಿಕ್ಷಿಸುವಾಗ, ನನ್ನ ತಂದೆ ನನ್ನನ್ನು ಶಿಕ್ಷಿಸುವಾಗ ನಾವು ಯಾವ ಕಾರಣಕ್ಕೂ ನನ್ನ ತಂದೆಯನ್ನು ನಿರಾಕರಿಸಲಿಲ್ಲ. ಯಾವ ಕಾರಣಕ್ಕೂ ಮನಸ್ಸು ಕಷ್ಟ ಆಗ್ಬೋದು. ಆಗ ಚಿಕ್ಕವರು ಹೊಡಿಯೋರು, ನಮಗೆ ತಪ್ಪು ಮಾಡುವಾಗೆಲ್ಲ ಹೊಡಿಯೋರು, ಸುಮ್ಮನೆ ಹೊಡೆಯೋದಿಲ್ಲ, ಹುಚ್ಚರಲ್ಲ. ತಪ್ಪು ಮಾಡುವಾಗ ಶಿಕ್ಷಿಸುವಾಗ ಆ ಲೌಕಿಕವಾದಂಥ ತಂದೆ ಕೊಟ್ಟದ್ದು ಅದು ತಾತ್ಕಾಲಿಕವಾದ, ಪರ್ಮನೆಂಟ್ ಅಲ್ಲ ಅದು. ಇಲ್ಲಿ ಒಂದು ತಂದೆ ಶಿಕ್ಷಿಸದೆ ಆ ಮಕ್ಕಳನ್ನು ಅವರ ಇಷ್ಟಕ್ಕೆ ಅನುಸಾರವಾಗಿ ಬಿಟ್ಟಾಗ ಆ ಮಕ್ಕಳು ಯಾವ ಕಾರಣಕ್ಕೂ ಉದ್ಧರಿಸಲಿಕ್ಕೆ ಸಾಧ್ಯ ಇಲ್ಲ, ಅವರು ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ತಂದೆ ಮಕ್ಕಳನ್ನು ಶಿಕ್ಷಿಸಿ ದಂಡಿಸಿ ಅವರನ್ನ ಸನ್ಮಾರ್ಗಕ್ಕೆ ತರುವಂಥ ಎಲ್ಲ ಮ್ಯಾಕ್ಸಿಮಮ್ ತಂದೆ ತಾಯಿ ಪ್ರಯತ್ನ ಮಾಡ್ತಾರೆ. ಆದರೆ ಮಕ್ಕಳು ಅನುಸರಣೆ ಇಲ್ಲದೆ ಅವರು ಲೌಕಿಕವಾದಂಥ ದುಷ್ಟತನದಲ್ಲಿ ಇದ್ದಾಗ ಆ ದುಷ್ಟತನವೇ ಅವರಿಗೆ ಶ್ರೇಷ್ಠವಾಗಿರ್ತದೆ. ಆಗ ನಾನಾ ಪ್ರಶ್ನೆಗಳು ಸಂಭವಿಸುತ್ತದೆ. ಇದು ಒಂದು ಭಾಗದಲ್ಲಿ. ಇಲ್ಲಿ ಇನ್ನೊಂದು ಭಾಗ ಹೇಳ್ತದೆ, ಓದಿ ವಾಕ್ಯ. ಹೀಗಿರುವಲ್ಲಿ ಪಾರಮಾರ್ಥಿಕವಾದ ತಂದೆ ಅಂದರೆ ಪರಲೋಕದಲ್ಲಿರ್ತಕ್ಕಂಥ ಒಂದು ತಂದೆ, ಅದು ನಮಗೆ ಜನ್ಮವನ್ನ ಹಾಗೂ ಈ ಲೋಕದಲ್ಲಿ ನೀನೊಂದು ಮನುಷ್ಯನಾಗಿ ಸೃಷ್ಟಿಯಾಗಬೇಕು ಎಂಬುದಾಗಿ ತೀರ್ಮಾನಿಸಿ ನಾವು ಈ ಲೋಕದಲ್ಲಿ ನನ್ನ ಸಾವು ನನ್ನ ಹುಟ್ಟಿಗೆ ಒಂದು ಒಡೆಯನಾಗಿರುವಂಥ ದೇವನು. ಈಗ ವಸ್ತು ಇದೆಲ್ಲ ನಮ್ಮದೇ, ಯಾರಿಗೆ ಬೇಕಾದ್ರೂ ಕೊಡ್ಬೋದು. ಆದರೆ ನಮ್ಮ ಜೀವ ಯಾರಿಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹೆಂಡತಿಗೆ ಗಂಡನಿಗೆ ಹೆಂಡತಿ ಜೀವ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ದೇವನ ವಾಕ್ಯ ಹೇಳ್ತದೆ, ಆ ಜೀವ ಕೊಟ್ಟಂಥ ದೇವನು, ನಮಗೆ ಸಾವು ಮತ್ತು ಹುಟ್ಟು ತೀರ್ಮಾನ ಮಾಡುವಂಥ ದೇವನು. ಆ ದೇವನು ನಮ್ಮೆಲ್ಲರನ್ನ ಸಂರಕ್ಷಿಸಿ ನೀತಿವಂತನಾಗಿ ನೀವು ಜೀವಿಸಬೇಕು ಎಂಬುದಾಗಿ ಒಂದು ಶಿಕ್ಷೆ ಇದೆ. ಯಾವ ಶಿಕ್ಷೆ ಗೊತ್ತಾ? ಇವತ್ತು ಯಾರೆಲ್ಲ ಹೊಸದಾಗಿ ಬಂದಿದ್ದೀರೋ, ಇಲ್ಲ ಯಾರೆಲ್ಲ ಈಗ ವಾಕ್ಯಕ್ಕೆ ಬರ್ತಾ ಇದ್ದೀರೋ, ನಮಗೆ ಶಿಕ್ಷಿಸದೆ ನಾವು ಯಾರೂ ಇಲ್ಲಿ ಬರಲಿಲ್ಲ, ಯಾರು ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅಯ್ಯೋ ಅಲ್ಲಿ ಏನೋ ಒಂದು ಮನೆಯಲ್ಲಿ ಪ್ರಾಬ್ಲಮ್ ಆಯ್ತದೆ,
ಮಗಳಿಂದಲೋ, ಮಗನಿಂದಲೋ, ತಂದೆಯಿಂದಲೋ, ತಾಯಿಯಿಂದಲೋ, ಗಂಡನಿಂದ, ಹೆಂಡತಿ, ಯಾರಿಂದಲೋ ಒಂದು ಪ್ರಾಬ್ಲಮ್ ಆಗ್ತದೆ. ಇಲ್ಲ ಸೈತಾನ ಕಾರ್ಯ, ಇಲ್ಲ ಮಾಟ ಮಂತ್ರ, ಏನೋ ಒಂದು ಸಮಸ್ಯೆ ಆಗ್ತದೆ. ಆ ಸಮಸ್ಯೆಗೆ ಪರಿಹಾರ ಯಾವುದೋ ಒಂದು ವ್ಯಕ್ತಿ ಹೇಳ್ತಾರೆ, ನೀವು ಎಲ್ಲೆಲ್ಲೋ ಹೋಗಿ ಬಂದ್ರಿ, ಅಲ್ಲಿ ಸರಿ ಆಗಲಿಲ್ಲ, ಯಾರೋ ಹೇಳ್ತಾರೆ ಇಲ್ಲಿ ಹೋಗ್ರಿ ಅಂತ ಬಂದ್ರಿ, ಅದು ಸರಿ ಆಯಿತು. ಸರಿಯಾದ ಮೇಲೆ ಈ ಶಿಕ್ಷೆನ ತಾತ್ಸಾರ ಮಾಡಬೇಡ. ಈ ಶಿಕ್ಷೆ ತಾತ್ಸಾರ ಮಾಡಬೇಡ. ಕಾರಣ ಏಕೆಂದರೆ ನಿನ್ನ ಮನ ಪರಿವರ್ತನೆಗಾಗಿ ಈ ಶಿಕ್ಷೆ ಬಂದದ್ದು. ನಿನ್ನ ಕುಟುಂಬದ ಎಲ್ಲ ಕಾರ್ಯವನ್ನು ಒಳಿತು ಆಗಿ ಒಳ್ಳೆಯದನ್ನು ಮಾಡುವುದಕ್ಕಾಗಿ ಈ ಶಿಕ್ಷೆ ನಿನಗೆ ಬಂದಿದೆ. ಇಷ್ಟಕ್ಕೆ ನೀನು ಈ ಶಿಕ್ಷೆಯು ತಾತ್ಸಾರ ಮಾಡದೆ ಪರಿಶುದ್ಧವಾದ ದೇವನಲ್ಲಿ ನೀನು ಪ್ರಾರ್ಥಿಸಿ. ಅದಕ್ಕೆ ಎಲ್ಲ ಸುತ್ತಿ ಲಾಸ್ಟಲ್ಲಿ ಇಲ್ಲಿ ಬರೋದು, ಬಳಲಿ ಬೆಂಡಾಗಿರೋ ಸರ್ವ ಜನರೇ, ನೀವೆಲ್ಲರೂ ಯಾರ ಬಳಿಲಿ? ನನ್ನ ಬಳಿಗೆ ಬನ್ನಿ. ಯೇಸು ಕ್ರಿಸ್ತನು ಕರೆಯುವಂಥದ್ದು ನೋಡ್ರಿ, ಸರ್ವ ಜನರೇ ಬಳಲಿ ಬೆಂಡಾಗಿ, ಅಯ್ಯೋ ಸಾಕಪ್ಪ ಸಾಕು, ಈ ಒಂದು ಜಂಜಾಟ ಬೇಡ, ಏನು ತಿಂಗಳು ಖರ್ಚು, ಏನು ತಿಂಗಳು ಒಂದಲ್ಲ ಒಂದು ಪ್ರಾಬ್ಲಮ್, ಏನು ದುಡಿದ್ರು ಕೈಗೆ ಹೆಟಕಲ್ಲಲ್ಲ, ಏನು ರೋಗ ತಪ್ಪಿದಲ್ಲ, ಇವಳಿಗೆ ಬಿಟ್ಟರೆ ಅವನಿಗೆ ಬಿಟ್ಟರೆ ಇವಳಿಗೆ ಬಿಟ್ಟರೆ ನನಗೆ, ಈ ರೀತಿಯಾದಂಥ ಅನೇಕ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಅನೇಕ ಜನ ಅನೇಕ ಮಾಟದಲ್ಲಿ ಹೋಗ್ಬೋದು, ಅನೇಕರು ಅನೇಕ ಕ್ಷೇತ್ರಗಳಿಗೆ ಹೋಗ್ಬೋದು, ಅನೇಕ ಖರ್ಚುಗಳನ್ನು ಮಾಡ್ಬೋದು, ಡಾಕ್ಟ್ರಿಗೆ ಹೋಗ್ಬೋದು, ಎಲ್ಲವೂ ಮುಗಿಸಿ ದೇವರು ಹಾಕಿಡ್ತದೆ. ಎಲ್ಲ ನೋಡ್ಕೊಂಡು ಬಂದು ಲಾಸ್ಟ್ ಕಡೆಯದಾಗಿ ನನ್ನ ಹತ್ರ ಬನ್ನಿರಿ, ನನ್ನ ಹತ್ರ ಫ್ರೀ, ನಾನು ನಿಮಗೆ ಉಚಿತವಾಗಿ ಮಾಡ್ತೀನಿ. ಆ ಉಚಿತವಾಗಿ ನಿಮಗೆ ಕೊಟ್ಟಂಥ ಆಶೀರ್ವಾದ, ದೇವಗಳು ಬಿಟ್ಟೋಗಿರ್ಬೋದು, ಮಾಟದ ಶಕ್ತಿ ಬಿಟ್ಟೋಗಿರ್ಬೋದು, ಒಳ್ಳೆಯದಾಗಿರ್ಬೋದು, ಎಲ್ಲ ಆಗಿರ್ಬೋದು. ಆ ಒಳ್ಳೆಯದಾಗಿದ್ದ ಕಾರ್ಯ ಸುತ್ತಲಾಗ ನಿಂತು ಯೋಚನೆ ಮಾಡಿ ನೋಡ್ರಿ, ನನಗೆ ಬಂದಂಥ ಈ ಸಮಸ್ಯೆಗೆ ಪರಿಹಾರ ನಾನು ಮಾಡಿದೆ. ಅನೇಕ ಕ್ಷೇತ್ರಗಳಿಗೆ ಹೋಗಿದ್ದೆ, ಅನೇಕ ಪುಣ್ಯಕ್ಷೇತ್ರಗಳಿಗೆ ಹೋಗಿದ್ದೆ, ಅನೇಕ ಜನ ಹೇಳಿದ್ದಕ್ಕೆ ಹೋಗಿದ್ದೆ, ಅನೇಕ ಜನ ಯಾವ ಆಸ್ಪತ್ರೆಗೆ ಹೋಗಿದ್ದೆ, ಅದೇ ರೀತಿಯಲ್ಲಿ ಮಾಟಗಾರನ ಹತ್ರ ಹೋಗಿ ಎಲ್ಲ ಹೋಗಿ ಲಾಸ್ಟಲ್ಲಿ ಮುಗಿಸಿ ಇಲ್ಲಿ ಬಂದಿದ್ದೇನೆ, ನನಗೆ ಇಲ್ಲಿ ಒಳ್ಳೇದಾಯಿತು ಅಂತ ಹೇಳಿದ ಮೇಲೆ ಇಲ್ಲಿರ್ತಕ್ಕಂಥ ಎಲ್ಲವೂ ಬಿಟ್ಬಿಡ್ಬೇಕು. ಇಲ್ಲಿರುವಂಥ ಸರ್ವವು ನಿಮ್ಮದಲ್ಲ. ಆಗ ನಿನಗೆ ಒಳ್ಳೇದು ಮಾಡಿದಂಥ ದೇವನಿಗೆ ನೀನು ಸದಾಕಾಲ ಒಳ್ಳೆಯ ಒಂದು ವ್ಯಕ್ತಿಯಾಗಿ ಕಡೆಯ ತನಕ ಜೀವಿಸಿ. ಯಾಕೆ? ನೀನು ನರಕಕ್ಕೆ ಹೋಗಬಾರ್ದು, ನೀನು ದೇವನ ಬಳಿಗೆ ಹೋಗ್ಬೇಕು. ನರಕಕ್ಕೆ ಹೋಗಿ ಮತ್ತೆ ನೀನು ಕೊಚ್ಚೆಗೆ ಬಿದ್ದರೆ ಅಂದಿ ರೀತಿಯಲ್ಲೇ ನಿನ್ನ ಕುಟುಂಬ ಸರ್ವನಾಶ ಆಗಿ ಮತ್ತೆ ಅದೇ ಕೊಚ್ಚೆ, ಅದೇ ಆ ಒಂದು ನರಕ. ಪ್ರಿಯರೇ, ನರಕ ಎಂಬುದು ಭಯಂಕರವಾದ 3 ಸ್ಟೇಜ್. ಆ ಫಸ್ಟ್ ಸ್ಟೇಜ್ ಅದು ಭಯಂಕರವಾದಂಥ ಒಂದು ಜಾಗ, ಬೆಂಕಿ, ಆ ಅಗ್ನಿ ಸುಡೋದಿಲ್ಲ. ಕಾವು ಮುಂದೆ ನಿಂತರೆ ಹೆಂಗಿರ್ಬೋದು? ಕಾವಲ್ಲಿ ಬೆಂಕಿ ಹಾಕಿರ್ತಾರೆ, ನಾವು ಬೆಂಕಿ ಹತ್ರ ನಿಂತಿಲ್ಲ, ಬೆಂಕಿ ಒಳಗೆ ಹೋಗಿಲ್ಲ, ಆದರೆ ಇಲ್ಲಿ ನಿಂತಿರುವಾಗ ಕಾವು ಹೊಡೆಯುತ್ತೆ. ಸುತ್ತಮುತ್ತ ಆ ಕಾವು ಹೊಡೆದ್ರೆ ಹೆಂಗಿರ್ತದೆ? ಅದರಲ್ಲಿ ಭಯಂಕರವಾದಂಥ ಇನ್ನೊಂದು ಘಟನೆ ಏನಂತ ಹೇಳಿದರೆ, ನಿಂತ ಜಾಗದಿಂದ ಅಲ್ಲಾಡೋಂಗಿಲ್ಲ, ಹಿಂಗನ್ನಂಗಿಲ್ಲ, ಹಿಂಗೆ ಸ್ಟ್ರೈಟಾಗಿ ನಿಂತಿರ್ಬೇಕು, ಹಿಂಗೆ ನಿಂತಿರ್ಬೇಕು. ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಇವನು ಗುತ್ತಾನೆ, ಪಕ್ಕದಲ್ಲಿರೋ ಗುತ್ತಾರೆ. ಕಾರಣಕ್ಕಿದ್ರೆ ಎಲ್ರಿಗೂ ಅಷ್ಟಷ್ಟು ಜಾಗ. ವಿಷಭರಿತವಾದಂಥ ಎಲ್ಲ ವಿಷಭರಿತವಾದಂಥ ಹಾವು ಚೇಳುಗಳು ಅಲ್ಲಿ ಇರ್ತವೆ. ಅವುಗೆ ಆ ಹಾವು ಚೇಳುಗಳಿಗೆ ಸಾವಿಲ್ಲ, ಆಗ ಅಲ್ಲಿ ಕಚ್ಚುವಾಗ ನಿಮಗೆ ಸಾವಿಲ್ಲ. ಆದರೆ ಹಾವು ಕಚ್ಚಿ ಆ ವಿಷಭರಿತವಾದಂಥ ವಿಷ ಮೈ ಮೇಲೆ ಹತ್ತುವಾಗ ಉರಿಯನ್ನು ತಡಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇನ್ನೊಂದು ಸ್ಟೇಜ್, ಅಲ್ಲಿ ಇನ್ನೊಂದು ರೀತಿಯಾದಂಥ ಶಿಕ್ಷೆ ಲೋಕದಲ್ಲಿ. ಎಷ್ಟು ಐಸ್, ನೀವು ಕೈಯಲ್ಲಿ ನೀವು ಈ ಐಸನ್ನೇ ಹಿಡಿಲಿಕ್ಕೆ ಆಗೋದಿಲ್ಲ. ಈ ಐಸ್ ಎಲ್ಲ ಇದೆಯಲ್ಲ, ಈ ಐಸನ್ನು ನೀವು ಕೈಯಲ್ಲಿ ಹಿಡಿಲಿಕ್ಕೆ ಆಗೋದಿಲ್ಲ. ಅದಕ್ಕಿಂತಲೂ ತೀಕ್ಷ್ಣವಾದಂಥ ಒಂದು ಸೆಕೆಂಡ್ ಸ್ಟೇಜೇ ಈ ಐಸ್. ಅಲ್ಲಿ ಯಾವ ರೀತಿಯಲ್ಲಿ ಇರ್ಬೋದು ಯೋಚನೆ ಮಾಡಿ ನೋಡ್ರಿ. ಥರ್ಡ್ ಸ್ಟೇಜ್ ವಾಸನೆ. ಆ ವಾಸನೆ ಮತ್ತೆ ಅಲ್ಲಿ ಕೊಡ್ತಕ್ಕಂಥ ಹಿಂಸೆ. ಈ ಲೋಕದಲ್ಲಿ ನೀವೆಲ್ಲ ಏನು ಎಂಜಾಯ್ ಮಾಡಿದ್ರಿ, ಅದಕ್ಕೆ ತದ್ವಿರೋಧವಾದಂಥ ಶಿಕ್ಷೆಯು ಅಲ್ಲಿ ಥರ್ಡ್ ಸ್ಟೇಜ್.
ಈ ರೀತಿಯಾದಂಥ ಒಂದೊಂದು ಸ್ಟೇಜ್ ಹಂತಗಳಲ್ಲಿ ಹಾಗೂ ಅನೇಕರ ನಮ್ಮ ಒಂದು ಸತ್ಯ ಇದೆ ಉತ್ತರಿಸುವಂಥ ಸ್ಥಳ ಎಂಬುದಾಗಿ ಅದು ಆ 3ನೇ ಸ್ಟೇಜಲ್ಲಿ ಬರ್ತದೆ. ಪಾಪ, ನಾವು ಯಾವ ಪಾಪಕ್ಕೆ ಅವನವನ ಪಾಪಕ್ಕೆ ತಕ್ಕ ಪ್ರತಿಫಲ ಎಂಬುದಾಗಿ ಅವನವನ ಪಾಪಕ್ಕೆ ತಕ್ಕಂತೆ ಈ 3 ಸ್ಟೇಜಲ್ಲಿ ಇರ್ತದೆ. ಯಾವ ಒಂದು ವ್ಯಕ್ತಿ ಸಂಪೂರ್ಣವಾಗಿ ಯೇಸು ಕ್ರಿಸ್ತನನ್ನು, ಯಾವ ಒಂದು ವ್ಯಕ್ತಿ ಆ ಪರಿಶುದ್ಧವಾದ ದೈವ ಸಾನ್ನಿಧ್ಯದಲ್ಲಿ ನೀವು ದೇವನಿಗೆ ಒಪ್ಪಿಸಿ ಕೊಡ್ತಿರೋ ಅಂಥವರ ಕುಟುಂಬ ದೇವನ ಸಾನ್ನಿಧ್ಯದಲ್ಲಿ ಅಪಾರವಾದಂಥ ಆಶೀರ್ವಾದವನ್ನು ಹೊಂದಿರೋದು. ಪ್ರೈಸ್ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ನನ್ನಲ್ಲಿ ಶಾಶ್ವತವಾಗಿ ಒಡಂಬಡಿಕೆ ಮಾಡಿಕೊಂಡವನು, ಸಕಲವೂ ಕೆಟ್ಟದನ್ನು ಬಿಟ್ಟವನು, ಅವನಿಗೆ ತೀರ್ಪಿಲ್ಲ ಎಂಬುದಾಗಿದೆ. ಪ್ರೈಸ್ ಲಾರ್ಡ್. ಹಾಲೆಲೂಯಾ. ಅವನಿಗೆ ತೀರ್ಪಿಲ್ಲ. ನಾನು ನನ್ನ ಮಕ್ಕಳನ್ನು ನನ್ನ ತಂದೆಯ ಮುಂದೆ ನಾನು ಸಾಕ್ಷಿಪಡಿಸ್ತೇನೆ ಎಂಬುದಾಗಿ ಹೇಳಿದ್ದ. ನಾನು ಎಲ್ಲಿದ್ದೇನೋ ಅಲ್ಲೇ ನೀವಿರಬೇಕು. ನಾನು ಪಿತನ ಸಾನ್ನಿಧ್ಯದಲ್ಲಿರುವಾಗ ನೀವು ನನ್ನ ಜೊತೆಯಲ್ಲಿ ಪಿತನ ಸಾನ್ನಿಧ್ಯದಲ್ಲಿ ನೀವು ಸಹ ಇರಬೇಕು ಎಂಬುದಾಗಿ ಹಂಬಲಿಸಿದಂಥ ದೇವನು ಆ ಯೇಸು ಕ್ರಿಸ್ತನ ಸಂದೇಶ ಇಷ್ಟೇ. ದೇವನು ನಮ್ಮೆಲ್ಲರಿಂದ ಅಪೇಕ್ಷಿಸುವಂಥದ್ದು, ನಾನು ಎಲ್ಲಿರಬೇಕೋ ಅಲ್ಲಿ ನನ್ನ ಮಕ್ಕಳಿರಬೇಕು ಎಂಬುದಾಗಿ. ಈಗ ನೀವು ಅಯ್ಯೋ ನನ್ನ ಮಕ್ಕಳು ಇದ್ದರೆ, ನನ್ನ ಮಕ್ಕಳು ಬಂದರೆ, ನನ್ನ ಮಕ್ಕಳು ಜೊತೆಗಿದ್ದರೆ, ಈ ರೀತಿಯಾಗಿ ಮಕ್ಕಳ ಬಗ್ಗೆ ಚಿಂತೆ, ಯಾರು ಪ್ರೀತಿಯಾಗಿರೋವಂಥ ಕುಟುಂಬ ಹೇಳ್ತಾನೆ. ಪ್ರೀತಿಯಿಂದ ಇರ್ತಕ್ಕಂಥ ಮಕ್ಕಳು, ಪ್ರೀತಿಯಿಂದ ಇರ್ತಕ್ಕಂಥ ತಂದೆ ತಾಯಿ ಏನಾದರೂ ತಿಂತಾ ಇದ್ರೆ ಅಯ್ಯೋ ನನ್ನ ಮಕ್ಕಳನ್ನ ಬಿಟ್ಟು ತಿಂತಾ ಇದ್ದೀವಲ್ಲ, ಎಲ್ಲಾದರೂ ಹೋದರೆ ಅಯ್ಯೋ ನನ್ನ ಮಕ್ಕಳು ಬಂದಿಲ್ವಲ್ಲ, ಎಲ್ಲಾದರೂ ಫಂಕ್ಷನ್ಗೆ ಹೋದರೆ ಅಯ್ಯೋ ನನ್ನ ಮಕ್ಕಳನ್ನು ಕರ್ಕೊಂಡು ಬಂದಿದ್ರೆ ಚೆನ್ನಾಗಿರ್ತಿತ್ತಲ್ಲ. ಈ ರೀತಿಯಾಗಿ ನಾವು ಲೋಕದ ಮಕ್ಕಳೇ, ಲೋಕದ ಕಾರ್ಯಗಳೇ. ಅನೇಕ ಸಲ ಆ ಮಕ್ಕಳು ತಿರಸ್ಕಾರ ಮಾಡಿರ್ಬೋದು, ಬೈದಿರ್ಬೋದು, ಆದ್ರೂ ತಂದೆ ತಾಯಿ, ಒಳ್ಳೆಯ ಒಂದು ತಂದೆ ತಾಯಿ ಸದಾಕಾಲ ಮಕ್ಕಳನ್ನು ನೆನೆಸ್ತಾರೆ. ಒಳ್ಳೆಯ ಒಂದು ಏನಾದರೂ ಫಂಕ್ಷನ್ ಹೋದಾಗ, ಎಲ್ಲಾದರೂ ಒಳ್ಳೆ ಊಟ ಮಾಡುವಾಗ, ಹಾಗೂ ಎಲ್ಲಾದರೂ ಒಂದು ಒಳ್ಳೆಯ ಸ್ಥಳಗಳಿಗೆ ಹೋದಾಗ ನನ್ನ ಮಕ್ಕಳಿದ್ರೆ ಚೆನ್ನಾಗಿರ್ತಿತ್ತು, ನನ್ನ ಮಕ್ಕಳನ್ನ ಕರ್ಕೊಂಡು ಬಂದಿದ್ರೆ ಚೆನ್ನಾಗಿರ್ತಿತ್ತು, ನನ್ನ ಮಕ್ಕಳಿಗೆ ಊಟ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ಈ ರೀತಿ ಹಂಬಲಿಸ್ತೇವೆ. ನಾವೇ ಹಂಬಲಿಸುವಾಗ ನಮ್ಮನ್ನು ಸೃಷ್ಟಿ ಮಾಡಿದಂಥ ದೇವರು ನಮ್ಮನ್ನು ಯಾವ ರೀತಿಯಲ್ಲಿ ಹಂಬಲಿಸ್ಬೋದು ಯೋಚನೆ ಮಾಡಿ ನೋಡ್ರಿ. ನನ್ನ ಮಕ್ಕಳು ನನ್ನ ಜೊತೆಯಲ್ಲಿ ಇರಬೇಕೆಂಬುದಾಗಿ. ಅದಕ್ಕಾಗಿ ಆ ದೇವರಿಂದ ಬೇರ್ಪಟ್ಟು ಹೋಗ್ಬೇಡ್ರಿ, ಆ ದೇವರ ಸಾನ್ನಿಧ್ಯವನ್ನು ಕಳ್ಕೊಳ್ಬೇಡ್ರಿ. ಕೇವಲ ಕ್ಷಣದ ಸುಖಕ್ಕಾಗಿ, ಈ ಲೋಕದ ಆಸೆ ಆಮಿಷಗಳಿಗಾಗಿ ನಾನು ಏನೇ ಅನ್ಯಾಯ ಮಾಡಿ ಕೂಡಿಟ್ರು, ನಾನು ಏನೇ ಅನ್ಯಾಯ ಮಾಡಿ ಸಂಪಾದಿಸಿದ್ರು, ಯಾರಿಗೆ ಮೋಸ ಮಾಡಿ ಯಾರ ಹೆಸರನ್ನು ಹಾಳು ಮಾಡಿ ಈ ಲೋಕದಲ್ಲಿ ನಾನು ಜೀವಿಸಿದ್ರು, ಯಾವುದು ತಗೊಂಡೋಗ್ಲಿಕ್ಕೆ ಸಾಧ್ಯ ಇಲ್ಲ. ದೇವನ ಸಾನ್ನಿಧ್ಯಕ್ಕೆ ಕೊಂಡು ಹೋಗುವಂಥದ್ದು, ನೀನು ಲೋಕದಲ್ಲಿ ಎಷ್ಟು ತ್ಯಾಗ ಮಾಡ್ತಿದ್ದ, ಈ ಲೋಕದಲ್ಲಿ ನಿನ್ನಿಂದ ಎಷ್ಟು ಒಳ್ಳೆತನ ಆಗ್ತದೋ, ಈ ಲೋಕದಲ್ಲಿ ನಿನ್ನ ಕೈಯಲ್ಲಿ ಹಣ ಇಲ್ಲ ಕೊಡಲಿಕ್ಕೆ, ಆದರೆ ಕೆಟ್ಟದನ್ನು ಮಾಡಬೇಡ, ಕೆಟ್ಟದನ್ನು ಬಯಸಬೇಡ. ಈ ಒಂದು ವಾಕ್ಯವನ್ನು ಜ್ಞಾಪಕದಲ್ಲಿಟ್ಟು ಕಷ್ಟವನ್ನು ಬಂದಾಗ, ಕಷ್ಟ ಅನುಭವ ಬಂದಾಗ ದೇವನ ವಾಕ್ಯ ಹೇಳ್ತದೆ, ನನ್ನ ಸಾನ್ನಿಧ್ಯಕ್ಕೆ ಓಡಿ ಬಾ, ನಾನು ನಿನ್ನೊಂದಿಗೆ ಇರ್ತಾನೆ. ಕಷ್ಟಕ್ಕೆ ಪರಿಹಾರ ಯೇಸುವೆ, ಕಷ್ಟಕ್ಕೆ ಪರಿಹಾರ ದೇವನ ವಾಕ್ಯವೇ. ಆ ವಾಕ್ಯ ನಿನಗೆ ಶ್ರೀಮಂತಿಕೆಗೆ ಕೊಂಡು ಹೋಗ್ತದೆ. ಪ್ರೈಸ್ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಇನ್ನೊಂದು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೇನೆ, ಬರುವಾರ ಪ್ರೇಯರ್ ಇರಲ್ಲ, ಯಾಕೆಂದರೆ ನಾನು ಡಿವೈನ್ಗೆ ಹೋಗ್ತಾನೆ. ಈ 6 ಗಂಟೆಗೆ ಪ್ರೇಯರ್ ಸ್ಟಾರ್ಟ್ ಆಗೋದು. ನೀವು 7 ಗಂಟೆ ಎಲ್ಲ ಬಂದರೆ 6:30, ಈಗ ನೋಡಿ ಇವರು ಮುಗಿಯುವಾಗ ಬಂದರು. ಏನಾಗ್ತದೆ ಅಂತೇಳಿದರೆ, ವಾಕ್ಯ ಕೇಳದೆ ನಮಗೆ ಯಾವೊಂದು ಅನುಭವ ಆಗೋದಿಲ್ಲ. ಇದು ನೋಡಿ ನನಗೆ ಏನು ದರ್ಶನ ಆಯಿತು ಅನ್ನೋ ಒಂದು ಕಾರ್ಯ ಅಲ್ಲ, ತಪ್ಪಾಗಿ ತಿಳ್ಕೊಳ್ಬಿಡ್ರಿ. ಎಲ್ಲ ವಾಕ್ಯವನ್ನು ಕೇಳಬೇಕು. ಸ್ಕೂಲ್ಗೆ ಹೋಗಿ ಮಕ್ಕಳು ಪಾಠ ಕೇಳಿದರೆ ಮಕ್ಕಳು ಎಕ್ಸಾಮಲ್ಲಿ ಪಾಸ್ ಆಗ್ತಾರೆ, ಹೌದಾ? ಸ್ಕೂಲ್ಗೆ ಸೇರಿಸಿ ಮಕ್ಕಳನ್ನ ಸ್ಕೂಲ್ಗೆ ಕಳಿಸ್ತೆ, ಲಾಸ್ಟಲ್ಲಿ ಹೋಗಿ ಎಕ್ಸಾಮ್ ಬರೆಯೋ ಅಂತ ಹೇಳಿದರೆ ಮಗು ಏನು ಎಕ್ಸಾಮ್ ಬರೆಯುತ್ತೆ? ಡ್ಯಾಡಿ ಸ್ಕೂಲ್ಗೆ ಹೋಗಲಿಲ್ಲ ನಾನು, ಎಕ್ಸಾಮ್ ಹೆಂಗೆ ಬರೆಯೋದು? ಸ್ಕೂಲ್ಗೆ ಹೋಗಿ ಪಾಠ ಕಲಿಯುವಂತೂ ಪಾಠ ಕಲಿಯೋದು ಮಾತ್ರವಲ್ಲ, ಮನೆಯಲ್ಲೂ ಅದನ್ನು ಓದಬೇಕು. ಸ್ಕೂಲಲ್ಲಿ ಕೇಳಿದರೆ ಮಾತ್ರ ಇಲ್ಲ, ಕಾಲೇಜಲ್ಲಿ ಕೇಳಿದರೆ ಮಾತ್ರ ಅಲ್ಲ,
ಮನೆಯಲ್ಲಿ ಕೂತು ಮೈ ಬಗ್ಸಿ ಪಾಠವನ್ನು ಓದಬೇಕು, ಬರಿಬೇಕು, ಪ್ರಾಕ್ಟೀಸ್ ಮಾಡಬೇಕು. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನ ಸಂದೇಶ ನೀವು ಕೇಳೋದು, ನೋಡುವಂಥದ್ದು, ಮಾಡುವಂಥದ್ದು ಒಂದೇ ಆಗಿರಬೇಕು. ಕೇಳಿದಂಥ ವಾಕ್ಯ ನಿಮ್ಮ ಜೀವಿತದಲ್ಲಿ ಅಳವಡಿಸಿ ಅದನ್ನು ನಿಮ್ಮ ಅನುಷ್ಠಾನಕ್ಕೆ ತಂದಾಗ ಆ ಕ್ರಿಸ್ತ ಯೇಸು ನಿಮಗೆ ಬೇಡಿದೆಲ್ಲವನ್ನು ಕೊಡ್ತಾರೆ. ಇಲ್ಲಿ ಯಾವ ಕಾರಣಕ್ಕೂ ಒಂದು ತಿಳ್ಕೊಳ್ರಿ, ಈ ಕ್ರೈಸ್ತ ಧರ್ಮ, ಈ ಪರಿಶುದ್ಧವಾದಂಥ ಧರ್ಮ ನೋಡಿ ಮಾಡುವಂಥದ್ದಲ್ಲ, ನೀನು ಅನುಭವಿಸಿ ನಿನ್ನಿಂದ ನೀನೇ ಮಾಡುವಂಥ, ನೀನೇ ಪಡೆಯುವಂಥ ಕಾರ್ಯವೇ ಕ್ರೈಸ್ತ ಧರ್ಮ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಾನು ದೇವರನ್ನು ಅನುಭವಿಸಬೇಕು, ನಾನು ದೇವರ ವಾಕ್ಯವನ್ನು ಕೇಳಬೇಕು, ನಾನು ಅನುಭವಿಸಬೇಕು, ಅನುಭವಿಸಿ ಅದನ್ನು ಪಡೆಯುವಂಥದ್ದೇ ದೇವನ ವರದಾನ. ಅರ್ಥ ಆಗ್ತದಾ? ಅದಕ್ಕಾಗಿಯೇ ನೀವು ಯಾವ ಕಾರಣಕ್ಕೂ ಲೇಟ್ ಬೇಡ. ಒಂದು ತೀರ್ಮಾನ ಮಾಡಿರಿ, ಬೇಗ ಬನ್ನಿರಿ. ಕಾರಣ ಯಾಕೆಂದರೆ ಬರೋದೇ ಉಂಟು, ತೀರ್ಮಾನ ಮಾಡಿದ್ರಿ, ಆದರೆ ಲೇಟಾಗಿ, ಅದೇ ಪಿಕ್ಚರ್ಗೆ ಹೋಗುವಾಗ ಲೇಟಾಗಿ ಹೋಗ್ತೀರಾ, ಸೀರಿಯಲ್ ನೋಡುವಾಗ ಲಾಸ್ಟಲ್ಲಿ ಆಗ್ತೀರಾ, ಮದುವೆಗೆ ಹೋಗಿದಾಗ ಲಾಸ್ಟಲ್ಲಿ ಹೋಗಿ ಊಟಕ್ಕೆ ಕೂತ್ರೆ ಏನು ಸಿಗತ್ತೆ? ಅಲೋ, ಏನೂ ಸಿಗೋದಿಲ್ಲ. ಒಂದೊಂದು ಮದುವೆಯಲ್ಲಿ ಏನೂ ಇಲ್ಲ, ಮುಗಿದೋಯ್ತು, ತುಂಬ ಜನ ಮುಗಿದೋಯ್ತು. ಆ ರೀತಿ ಫಸ್ಟ್ ಪಂಕ್ತಿಲಿ ಕೂತ್ರೆ ಎಲ್ಲೂ ಬೆಸ್ಟ್. ಆ ರೀತಿ ಫಸ್ಟ್ ಪಂಕ್ತಿಗೆ ಬನ್ನಿರಿ, ದೇವರ ವಾಕ್ಯವನ್ನು ಕೇಳ್ರಿ, ಪ್ರಾರ್ಥನೆ, ಜಪಸರ ಎಲ್ಲವೂ ದೇವನ ಆಶೀರ್ವಾದದೊಂದಿಗೆ ನಿಮಗೆ ಬಿಡುಗಡೆಯನ್ನು ಸ್ವಾಮಿ ಮಾಡಿದೆ. ನನ್ನ ಕೈಯಲ್ಲಿ ಏನೂ ಇಲ್ಲ, ಮನುಷ್ಯನ ಕೈಯಲ್ಲಿ ಏನಿಲ್ಲ. ನಾನು ಒಂದು ಚಿಕ್ಕ ಅದ್ಭುತವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಮೂಲಕ ಅದ್ಭುತ ಮಾಡುವಂಥದ್ದು ನನ್ನ ಯೇಸುವೆ. ನನ್ನ ಮೂಲಕ ಅದ್ಭುತ ಮಾಡುವಂಥದ್ದು, ನನ್ನ ಮೂಲಕ ಬಿಡುಗಡೆ ಮಾಡುವಂಥದ್ದು, ನಾನು ಒಂದು ಸಾಧನೆ ಅಷ್ಟೇ ನಿಂತಿದ್ದೇನೆ, ಆದರೆ ಎಲ್ಲವೂ ಮಾಡುವಂಥದ್ದು ಈ ಯೇಸು ಸ್ವಾಮಿ. ಇದು ಮೈಕ್ ಇದೆ, ಹೌದಾ? ಇದಕ್ಕೆ ವೈರ್ ಇಲ್ಲ, ಏನೂ ಇಲ್ಲ, ಕನೆಕ್ಷನ್ ಇಲ್ಲ. ಇದು ಗಾಳಿಯಲ್ಲಿ ನಾನು ಇಲ್ಲಿ ಮಾತಾಡ್ತಿದ್ದೇನೆ, ಅದರದ್ದು ಇನ್ಸ್ಟ್ರೂಮೆಂಟ್ ಅಲ್ಲಿದೆ ಕಂಪ್ಲೀಟ್. ಅದು ನನ್ನ ವಾಯ್ಸನ್ನು ಎಳೆದು ನನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಸ್ಪೀಕರ್ ಮೂಲಕ ನಿಮಗೆ ಕೇಳಿಸೋದು. ಈ ಮೈಕ್ ಇದೆ, ಇನ್ಸ್ಟ್ರೂಮೆಂಟ್ ಇಲ್ಲ ಅಂತೇಳಿದರೆ ನಿಮಗೇನು ಕೇಳಿಸೋದಿಲ್ಲ. ಅದೇ ರೀತಿ ನೀವು ದೇವನ ಸನ್ನಿಧಾನಕ್ಕೆ ಅಲ್ಲಿ ಆ ಅದ್ಭುತಗಳು, ಗುರುತುಗಳು ನೋಡಬೇಕು ಅಂದರೆ ಆ ಪರಲೋಕದಲ್ಲಿರ್ತಕ್ಕಂಥ ದೇವನಿಗೆ ಕನೆಕ್ಷನ್ ಆದರೆ ನಿಮ್ಮ ಈ ಪ್ರಾರ್ಥನೆ, ನಿಮ್ಮ ಒಪ್ಪಿಸಿಕೊಡುವಂಥ ಕಾರ್ಯ, ಸ್ವಾಮಿ ನಾನು ನಿನ್ನವಳು, ಇದೋ ನನ್ನ ಪ್ರಾರ್ಥನೆಗೆ ಸದ್ದುತ್ತರ ಕೊಡ್ರೆ, ನಾನು ಸದಾಕಾಲ ನಿಮ್ಮ ವಾಕ್ಯವನ್ನು ಕೇಳಿ ಅದರಂತೆ ಜೀವಿಸುವಂಥ ಒಂದು ಭಕ್ತನಾಗಿ ನನ್ನನ್ನು ಮಾರ್ಪಡಿಸಿ ಎಂಬುದಾಗಿ ನಿಮ್ಮನ್ನು ಒಪ್ಪಿಸಿಕೊಟ್ಟು, ನೀವು ಪ್ರಾರಂಭದಿಂದ ಅಂತ್ಯದವರೆಗೂ ಹಾಗೂ ನಿಮ್ಮ ಆಯುಸ್ಸು ಅಷ್ಟೇ, ನೀವು ಉಳಿದಂಥ ಈ ದಿನಗಳು ಕ್ರಿಸ್ತನ ಆ ಪರಿಶುದ್ಧ ಪಾದಕ್ಕೆ ಒಪ್ಪಿಸಿಕೊಟ್ಟಾಗ ದೇವನ ವಾಕ್ಯ ಹೇಳ್ತದೆ, ಆ ಕ್ಷಣವೇ ನೀವು ಅದ್ಭುತಗಳನ್ನು, ಗುರುತುಗಳನ್ನು ಕಾಣ್ತೀರಾ ಎಂಬುದಾಗಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ಎಲ್ಲರೂ ಎದ್ದು ನಿಲ್ಲೋಣ. ಕಣ್ಣುಗಳನ್ನು ಮುಚ್ಚುತ್ತಾ ನಿಮ್ಮ ಅಮೂಲ್ಯವಾದಂಥ ನಿಮ್ಮ ಈ ಸಮಯವನ್ನು ದೇವನಿಗೆ ಕೊಟ್ಟಿದ್ದೀರಿ. ಅದೇ ರೀತಿ ದೇವನ ವಾಕ್ಯ ಹೇಳ್ತದೆ, ನನ್ನ ಅಮೂಲ್ಯವಾದ ವಾಕ್ಯವನ್ನು ನೀವು ಕೇಳಿದ್ದೀರಿ, ನಿಮ್ಮ ಮನಸ್ಸಿಗೆ, ನಿಮ್ಮ ಆತ್ಮಕ್ಕೆ ಸಾಕ್ಷಿಯಾಗಿ ನಾನು ಸಹ ನಿನಗೆ ಮೋಸ ಮಾಡದೆ ನೀನು ಕೇಳಿದ್ದೆಲ್ಲವನ್ನು ನಾನು ಕೊಡುವಂಥ ದೇವನು ಎಂಬುದಾಗಿ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಅಗತ್ಯವಾದದ್ದನ್ನು ಕೇಳಿಕೊಳ್ಳ್ರಿ. ಏನು ನಿಮಗೆ ಬೇಕು ಎಲ್ಲ ಕಣ್ಣು ಮುಚ್ಚಿ, ಸಂಪೂರ್ಣ ಕಣ್ಣುಗಳನ್ನು ಮುಚ್ಚಿ, ಕಣ್ಣು ಮುಚ್ಚಿ ನಿಮ್ಮ ಅಗತ್ಯ ಏನೆಲ್ಲ ದೇವನಲ್ಲಿ ಕೇಳಲಿಕ್ಕೆ ಬಂದಿದ್ದೀರಿ, ಯಾವ ಒಂದು ಅಪೇಕ್ಷೆಯನ್ನು, ನಿರೀಕ್ಷೆಯನ್ನು ಇಟ್ಟು ಬಂದಿದ್ದೀರಿ, ಆ ನಿರೀಕ್ಷೆಯು, ಅಪೇಕ್ಷೆಯು ದೇವನು ನಿಮಗೆ ಕೊಡುವಂಥ ಈ ಸಂದರ್ಭ. ದೇವರು ಮೋಸ ಮಾಡುವವರು ಅಲ್ಲ. ದೇವನು ಯಾವ ಕಾರಣಕ್ಕೂ ನಮ್ಮನ್ನು ತಳ್ಳಿ ಹಾಕುವಂಥ ದೇವನಲ್ಲ. ನಮ್ಮನ್ನು ಪ್ರೀತಿಸುವಂಥ ಕರಗಳು ಯೇಸುವಿನ ಕರಗಳು. ಯೇಸುವಿನ ಆ ಆಶೀರ್ವಚನಗಳು ನಮ್ಮನ್ನು ಬಲಪಡಿಸುವಂಥದ್ದು, ಕೊಡುವಂಥ ಕೈ ಹಾಗೂ ನಮ್ಮನ್ನು ಅಪ್ಪಿಕೊಳ್ಳುವಂಥ ಕೈ. ಮಗನೇ, ಮಗಳೇ, ನಿನ್ನ ಪಾಪವು ಎಂಥ ಘೋರವಾದ ಪಾಪವಿದ್ದರು ಕ್ಷಮೆ ಯಾಚಿಸಿದಲ್ಲಿ, ನಿನ್ನ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟಿದ್ದಲ್ಲೇ, ನೀನೆಂಥ ಘೋರವಾದ ಪಾಪವನ್ನು ಮಾಡಿದ್ದರು
ನೀನು ನನ್ನನ್ನು ತೊರೆದಿದ್ದರು ನಾನು ನಿನ್ನನ್ನು ಆಶೀರ್ವದಿಸಿ ಅನುಗ್ರಹಿಸುವಂಥ ದೇವನೆಂಬುದಾಗಿ ಆ ನುಡಿದಂಥ ವಾಕ್ಯದ ಪ್ರಕಾರ ಈ ಆಲಯದಲ್ಲಿ ಪ್ರಾರ್ಥಿಸುವಂಥ ಈ ಸಂದರ್ಭದಲ್ಲಿ ದೇವನೊಂದಿಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವಂಥ ಈ ಸಮಯ, ಕರ್ತನೇ ದೇವನೇ, ನಾನೊಂದು ಮಹಾಪಾಪಿ, ನನ್ನ ಪಾಪಗಳನ್ನು ಕ್ಷಮಿಸಿ, ಮಾಡಿದ ಪಾಪವನ್ನೇ ಮತ್ತೆ ಮತ್ತೆ ಮಾಡದಂತೆ ನನ್ನನ್ನು ಅನುಗ್ರಹಿಸಿ, ಬರುವಂಥ ಎಲ್ಲ ಶೋಧನೆಯಿಂದ ನನ್ನ ಬಿಡುಗಡೆ ಮಾಡು. ನನ್ನ ಕುಟುಂಬದಲ್ಲಿ ಬಂದಿರುವಂಥ ಎಲ್ಲ ಕಷ್ಟ ಸಂಕಷ್ಟಗಳು, ರೋಗ ರುಜಿನಗಳು, ಹಣದ ಕಾರ್ಯಗಳು, ಸಾಲದ ಕಾರ್ಯಗಳು, ಮನೆಯಿಲ್ಲದ ಕಾರ್ಯಗಳು, ಹಾಗೂ ಓದಿದಂಥ ಮಕ್ಕಳಿಗೆ ಕೆಲಸ ಇಲ್ಲದಂಥ, ಪ್ರಾಯಕ್ಕೆ ಬಂದಂಥ ಮಕ್ಕಳಿಗೆ ಮದುವೆಯಾಗಿ ಬಂಜೆತನದಲ್ಲಿರ್ತಕ್ಕಂಥ ಈಗ ಹಲವಾರು ಸಮಸ್ಯೆಗಳು ತುಂಬಿರುವಂಥ ನನ್ನ ಈ ಒಂದು ಬದುಕಿಗೆ ಉತ್ತರ ನೀವೇ ಸ್ವಾಮಿ ಎಂಬುದಾಗಿ ಒಪ್ಪಿಸಿಕೊಳ್ಳಿ, ತಗ್ಗಿಸಿಕೊಳ್ಳಿ. ಯಾವ ದ್ವೇಷವೋ ವೈರಾಗ್ಯವೋ ಹಗೆತನ, ಯಾರೇ ನಿಮಗೆ ಏನೇ ಮೋಸ ಮಾಡಿದ್ದರು, ನಾವು ಯಾರಿಗೆ ಮೋಸ ಮಾಡಿದ್ದರು, ನಾವು ಎಲ್ಲರನ್ನ ಕ್ಷಮಿಸುತ್ತಾ ನಾವು ಸಹ ಇತರರನ್ನ ಕ್ಷಮಿಸಿ ಆ ಒಂದು ವೈರಿಗಳನ್ನು ಈ ನಿಮಿಷದಲ್ಲಿ ದೇವನ ಕಡೆಗೆ ಸಮರ್ಪಿಸಿ, ಕರ್ತನೆ ಅವರನ್ನು ಸಹ ಅನುಗ್ರಹಿಸು. ನಾವು ಯಾವ ಕಾರಣಕ್ಕೆ ಯಾರಿಗೂ ಮೋಸ ಮಾಡದಂತೆ, ನಮ್ಮ ಜೀವಿತದಲ್ಲಿ ನಮಗೂ ನಮ್ಮ ಮಕ್ಕಳಿಗೂ ನನ್ನ ಕುಟುಂಬಕ್ಕೆ ಯಾರು ಮೋಸ ಮಾಡದಂತೆ ಕಾಪಾಡು ಎಂಬುದಾಗಿ ಕೇಳಿಕೊಳ್ಳುತ್ತಾ, ಮನಬಿಚ್ಚಿ ಕ್ಷಮೆಯಾಚಿಸುತ್ತಾ ಈ ಗೀತೆಯೊಂದಿಗೆ ನಾವೆಲ್ಲರೂ ಕರ್ತನನ್ನ ಸೇರಿ ಸ್ತುತಿಸೋಣ. ಪರಿಶುದ್ಧ ದೇವರು ನಮ್ಮೆಲ್ಲರನ್ನ ಅನುಗ್ರಹಿಸಲಿ, ಆಶೀರ್ವದಿಸಲಿ. ಪ್ರತಿಯೊಬ್ಬರ ಮೇಲೆ ನಿನ್ನ ಆಶೀರ್ವಾದ ಪ್ರತಿಯೊಬ್ಬರ ಮೇಲೆ ಸುರಿಸು ಕರ್ತನೆ. ನಿನ್ನ ಜೀವಂತ ವಾಗ್ದಾನ ಒಬ್ಬೊಬ್ಬರಲ್ಲೂ ನೆರವೇರಿಸು ಕರ್ತನೆ. ಎಲ್ಲ ಅಂಧಕಾರ ಶಕ್ತಿ, ಮಾಟ ಮಂತ್ರ, ಕಟ್ಟು ಶೂನ್ಯ ಮಾಯಿಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆ ಹೊಂದಿಕೊಳ್ಳಲಿ ಕರ್ತನೆ. ಇದು ಕುಟುಂಬದಲ್ಲಿ ಜಗಳ, ಇದು ಕೋರ್ಟಿನಲ್ಲಿ ವ್ಯಾಜ್ಯಗಳು, ಇದು ನಾನಾ ರೀತಿಯ ಸಮಸ್ಯೆಗಳು, ಸಾಲದ ಒತ್ತಡ, ಮಕ್ಕಳಿಂದ ಕುಟುಂಬದಲ್ಲಿ ಅವಮಾನ, ಹೆಂಡತಿಯಿಂದ ಅವಮಾನ, ಗಂಡನಿಂದ ಅವಮಾನ, ಎಲ್ಲದಿಂದ ಬಿಡುಗಡೆಯನ್ನು ಅನುಗ್ರಹಿಸುತ್ತದೆ. ನ್ಯಾಯ ತೀರಿಸುವಂತ ದೇವನು ನೀವು, ಇನ್ನ ನ್ಯಾಯವನ್ನು ಅನುಗ್ರಹಿಸಿ, ಪಾಪದಿಂದ ಒಬ್ಬೊಬ್ಬರಿಗೂ ಪಶ್ಚಾತ್ತಾಪವನ್ನು ಕಾಣಿಸಿ, ಪಾಪದಿಂದ ಬಿಡುಗಡೆ ಕೊಡು, ರೋಗಗಳಿಂದ ಬಿಡುಗಡೆಗಳು, ತಲೆಯಿಂದ ಕಾಲಿನ ತನಕ ಎಲ್ಲ ಅಂಗಾಂಗಗಳನ್ನು ಬಂಧಿಸಿರುವಂತ ಎಲ್ಲಾ ಸೈತಾನ ಕಾರ್ಯಗಳು, ಎಲ್ಲಾ ರೋಗದ ಅವಸ್ಥೆ ನನಗಾಗಿ ಪ್ರಾರ್ಥಿಸಿ ಎಂಬುದಾಗಿ ಕೇಳಿಕೊಂಡಂತ ಎಲ್ಲರನ್ನ ಇದೋ ಲಿಸಿಯನ್ನು ಸಮರ್ಪಿಸಿಕೊಟ್ಟಿದ್ದೇನೆ ಕರ್ತನೆ. ಎಲ್ಲಾ ರೋಗದಿಂದ ಬಿಡುಗಡೆ ಮಾಡು. ಕ್ಯಾನ್ಸರ್ ರೋಗ ಗುಣ ಆಗಲಿ, ಏಡ್ಸ್ ರೋಗಗಳು ಗುಣ ಆಗಲಿ, ಇದೋ ಮಾರಕವಾದ ರೋಗಗಳು ಗುಣ ಆಗಲಿ, ಇದೋ ಸೈನಸ್ ರೋಗಗಳು, ತಲೆಗೆ ಸಂಬಂಧಪಟ್ಟ ರೋಗ, ಕಣ್ಣು, ಮೂಗು, ಬಾಯಿ, ಕಿವಿ, ಗಂಟಲು, ಹಲ್ಲು ಹಾಗೂ ಕತ್ತನೆ, ಬೆನ್ನು, ಈ ಲೆಲಪುಗಳು ಎಲ್ಲ ತಲೆಯಿಂದ ಕಾಲಿನ ತನಕ ಎಲ್ಲ ನರನಾಡಿಗಳು, ಚರ್ಮಗಳು, ಅದೇ ರೀತಿ ಎಲ್ಲ ಎಲುಬು ಮಾಂಸದ ನಾಡಿಗಳನ್ನ ಈ ಬಲಪಡಿಸಿ ಕರ್ತನೆ. ಯಾವ ಹೊಟ್ಟೆಗೆ ಸಂಬಂಧಪಟ್ಟ ರೋಗಗಳು ಇಲ್ಲದ, ಕಿಡ್ನಿಗೆ ಸಂಬಂಧಪಟ್ಟ ರೋಗಗಳು, ಹೃದಯಕ್ಕೆ ಸಂಬಂಧಪಟ್ಟ ರೋಗಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆ ಹೊಂದಿಕೊಳ್ಳಲಿ ಕರ್ತನೆ. ಅಪ್ಪ, ಮನೆ ಇಲ್ಲದಂತ ವ್ಯಕ್ತಿಗಳಿಗೆ ಮನೆಯನ್ನು ಅನುಗ್ರಹಿಸಿ ಕರ್ತನೆ. ಅದೇ ರೀತಿಯಲ್ಲಿ ಅನ್ಯಾಯ ಮೋಸದಲ್ಲಿ ನಾನಾ ರೀತಿಯ ಹಿಂಸೆಯನ್ನ, ಬಾಧೆಯನ್ನು ಅನುಭವಿಸುವವರಿಗೆ ನ್ಯಾಯವನ್ನು ಒದಗಿಸಿಕೊಡು ಸ್ವಾಮಿ. ಬೇರ್ಪಡುವಂತ ಕುಟುಂಬಗಳು ಒಂದಾಗಲಿ ಕರ್ತನೆ. ನಿನ್ನ ಸಭೆಗೆ, ಇದೋ ನಿನ್ನ ವೈಯಕ್ತಿಕ ಜೀವಿತಕ್ಕೆ ನಾನಾ ಸಮಸ್ಯೆಯನ್ನು ಉಂಟು ಮಾಡುವಂತ ಪ್ರತಿಯೊಂದು ದುಷ್ಟರಿಗೆ ಮಾನಸಾಂದ್ರವನ್ನು ಕರುಣಿಸು ಕರ್ತನೆ. ನಿನ್ನ ಪರಿಶುದ್ಧ ಪರ್ವಣದಲ್ಲಿ ಎಲ್ಲರೆತ್ತಲ್ಪಡುವಂತ ಮಕ್ಕಳಾಗಿ ಮಾರ್ಪಡಿಸು. ದುಷ್ಟತನದಿಂದ ಒಬ್ಬೊಬ್ಬರಿಗೂ ಬಿಡುಗಡೆ ಕೊಡು. ಇಡೀ ಮಾನವ ಕುಲಕ್ಕೆ ರಕ್ಷಣೆಯನ್ನು ಅನುಗ್ರಹಿಸು. ನಿನ್ನ ವಾಕ್ಯವನ್ನು ಕೇಳದಂತ ವ್ಯಕ್ತಿಗಳು, ಕೇಳದಂತ ಸ್ಥಳಗಳಲ್ಲಿ ವಾಕ್ಯಗಳು ಬೋಧಿಸಲ್ಪಡಲಿ, ಕೇಳಲ್ಪಡಲಿ ಕರ್ತನೆ. ನಿನ್ನ ಪರಿಶುದ್ಧ ಆ ಪರ್ವಣದಲ್ಲಿ ನಾವೆಲ್ಲರೂ ಸಿದ್ಧರಾಗುವಂತ ಕೃಪಾವರವನ್ನ ಒಂದೊಂದು ಕ್ಷಣವೂ ಅನುಗ್ರಹಿಸು. ಸಭೆಯನ್ನ ಆಶೀರ್ವದಿಸು. ಇದೋ ಒಂದೊಂದು ಯಾಚಕರು, ಒಂದೊಂದು ಧರ್ಮಾಧೀಶರು, ಆರ್ಚ್ ಬಿಷಪ್ಗಳು, ಕಾರ್ಡಿನಲ್, ಪೋಪ್, ಜಗದ್ಗುರು, ಕನ್ಯಾಸ್ತ್ರೀಗಳು, ದೀಕ್ಷೆ ಪಡೆದ ಪ್ರತಿಯೊಬ್ಬ ಒಂದೊಂದು ವ್ಯಕ್ತಿಗಳು ನಿಮ್ಮ ಪ್ರಾಮಾಣಿಕವಾದಂತ ವಾಕ್ಯದಲ್ಲಿ ನೆಲೆಯಾಗಿ ನಿಲ್ಲುವಂತ ಕೃಪಾ ಆಶೀರ್ವಾದ ಕರುಣಿಸು. ಪ್ರತಿಯೊಬ್ಬರ ಆತ್ಮವನ್ನು ಸಂರಕ್ಷಿಸಿ ಕಾಪಾಡು. ಬರುವಂತೆಲ್ಲ ಗಂಡಾಂತರದಿಂದ ತಪ್ಪಿಸು.
ಕರ್ತನೆ, ವಿಶೇಷವಾಗಿ ಕೆಟ್ಟದ್ದನ್ನೇ ತುಂಬಿಕೊಂಡಿರುವಂಥ ಒಬ್ಬೊಬ್ಬರನ್ನು ಮಾನಸಾಂತರಪಡಿಸಿ ಅದು ನಿನ್ನ ಚಿತ್ತಕ್ಕೆ ಸಮರ್ಪಿಸಿಕೊಂಡಿದ್ದೇವೆ. ನಮ್ಮೆಲ್ಲರನ್ನು ಅನುಗ್ರಹಿಸಿ ಪ್ರಾರ್ಥನೆ ಮುಗಿಸಿ ಹೋಗುವಾಗ ನಮ್ಮ ಮನೆಗಳನ್ನು ಆಶೀರ್ವಿಸು, ನಮ್ಮ ವಾಹನವನ್ನು ಆಶೀರ್ವಿಸು. ವಾಹನ ಬಿಡಿ ಭಾಗಗಳು ಆಶೀರ್ವಿಸಲ್ಪಡಲಿ, ರಸ್ತೆಗಳು ಆಶೀರ್ವಿಸಲ್ಪಡಲಿ, ಇದು ಪ್ರಕೃತಿಗಳು ಆಶೀರ್ವಿಸಲ್ಪಡಲಿ. ಕರ್ತನೆ, ಅಕ್ಕಪಕ್ಕ ಹಿಂದೆ ಮುಂದೆ ಬರುವಂತ ಎಲ್ಲ ವಾಹನಗಳು ಆಶೀರ್ವಿಸಲ್ಪಡಲಿ. ನಾವು ಹೋಗುವಂತ ಪ್ರದೇಶಗಳು ಆಶೀರ್ವಿಸಲ್ಪಡಲಿ. ನಾವು ಮಾತನಾಡುವಂತ ಒಂದೊಂದು ಮಾತುಗಳು ಆಶೀರ್ವಿಸಲ್ಪಡಲಿ. ಕೆಟ್ಟ ಆಲೋಚನೆ, ಕೆಟ್ಟ ನಡತೆ, ಕೆಟ್ಟ ಅಭ್ಯಾಸ ಎಲ್ಲದಿಂದ ಬಿಡುಗಡೆಯನ್ನು ಅನುಗ್ರಹಿಸು. ಬಂದಿರುವಂತ ಪ್ರತಿಯೊಬ್ಬರಿಗೂ ನಿನ್ನ ಕೃಪಾ ಆಶೀರ್ವಾದ ನಿನ್ನ ಕರಗಳಿಂದ ಸ್ಪರ್ಶಿಸು, ಆಶೀರ್ವಿಸು. ಯೇಸುವಿನ ನಾಮದಲ್ಲಿ, ರಕ್ಷಕನ ನಾಮದಲ್ಲಿ, ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರತಿಯೊಬ್ಬರನ್ನ ಸಮರ್ಪಿಸಿ ಬಂಧಿಸಿ ಪ್ರಾರ್ಥಿಸಿದ್ದೇನೆ. ಜೀವದ ಒಡೆಯನೇ, ಜೀವದ ಒಡೆಯನೇ, ಜೀವದ ಒಡೆಯನೇ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪರಿಶುದ್ಧ ದೇವನೇ, ಜೀವದ ಒಡೆಯನೇ, ಇಂದು ನಾವು ಪ್ರಾರ್ಥಿಸಿದ್ದೇವೆ. ನಾಳೆ ನಾವು ಪ್ರಾರ್ಥಿಸುತ್ತೇವೋ ಇಲ್ಲವೋ ತಿಳಿಯದು. ನಮ್ಮ ಆಯುಸ್ಸಿನಲ್ಲಿ ಇದು ಕಡೇ ದಿನ, ಕಡೆ ರಾತ್ರಿ ಆಗಿರಬಹುದು. ಈ ದೇಹದಿಂದ ಆತ್ಮವು ಕಳಚುವುದಲ್ಲಿ ನಮ್ಮೆಲ್ಲರನ್ನ ಸ್ವರ್ಗೀಯ ಸಾಮ್ರಾಜ್ಯಕ್ಕೆ ಹಕ್ಕು ಬಾಧ್ಯಸ್ಥರನ್ನಾಗಿ ಮಾಡಿರಿ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಪರಿಶುದ್ಧ ಆತ್ಮನ ನಾಮದಲ್ಲಿ ಆಮೆನ್. ಪ್ರೇಸ್ ಲಾರ್ಡ್. ಅಕ್ಕಪಕ್ಕ ಒಂದು ಪ್ರೇಸ್ ಲಾರ್ಡ್ ಹೇಳಿ. ಪ್ರಿಯರೇ, ಬರುವ ವಾರ ಡಿವೈನ್ಗೆ ಹೋಗೋ ಕಾರಣ ಬರುವ ವಾರ ಪ್ರೇಯರ್ ಇರೋದಿಲ್ಲ. 26ನೇ ತಾರೀಕು 26 ರಿಪಬ್ಲಿಕ್ ಡೇ, ಅವತ್ತು ಉಪವಾಸ ಪ್ರಾರ್ಥನೆ ಇದೆ. ಎಲ್ಲಿ ನಾವು ಕಾಲೇಜಲ್ಲಿ ಆ ಪ್ರಾರ್ಥನೆ ಇಟ್ಟುಕೊಂಡಿದ್ವೋ ಅಲ್ಲಿ ಉಪವಾಸ ಪ್ರಾರ್ಥನೆ ಇರ್ತದೆ 26ನೇ ತಾರೀಕು ಈ ತಿಂಗಳ. ಅದಕ್ಕಾಗಿ ಹೆಚ್ಚಿನ ವ್ಯಕ್ತಿಗಳಲ್ಲಿ ನೀವು ಹೇಳ್ರಿ, ದೇವನು ಅಭಿಷೇಕವನ್ನು ಮಾಡಲಿ. ನಮ್ಮೆಲ್ಲರನ್ನ ಯಾರೆಲ್ಲ ಕರ್ಕೊಂಡು ಬರ್ತಿರೋ ಅವರೆಲ್ಲರಿಗೂ ಬಿಡುಗಡೆ ಮಾಡಲಿ. ಸ್ವಾಮಿ ಬಿಡುಗಡೆ ಮಾಡುವಂಥ ದೇವರು. ಧೈರ್ಯವಾಗಿ ಕರ್ಕೊಂಡು ಬನ್ನಿರಿ. ಅವರೆಲ್ಲರಿಗೂ ದೇವರು ಬಿಡುಗಡೆಯನ್ನು ಹಾಗೂ ಪರಿಪೂರ್ಣವಾದಂಥ ಶಕ್ತಿಯನ್ನು ದೇವರು ನಮಗೆ ಅನುಗ್ರಹಿಸ್ತಾ. ಅದಕ್ಕಾಗಿ ಹೆಚ್ಚಾಗಿ ಈ ದಿನಗಳಲ್ಲಿ ಪ್ರಾರ್ಥಿಸ್ರಿ. ದೇವರು ನಿಮ್ಮೆಲ್ಲರನ್ನು ಅನುಗ್ರಹಿಸಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಅದಾದ